ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಈ ದಿನ ಅಧಿಯುಕ್ತ ಪರಿಷತ್ ದಕ್ಷಿಣ ಪ್ರಾಂತ ಮೈಸೂರು ಜಿಲ್ಲೆ ವತಿಯಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನು ಖ್ಯಾತ ಹಾಗೂ ಅತ್ಯಂತ ಅನುಭವಿ ನ್ಯೂರೋಸರ್ಜನ್, ಬೆನ್ನುಮೂಳೆ ತಜ್ಞರು ಹಾಗೂ LLB ಮತ್ತು LLM ಪದವಿಯಲ್ಲಿ ವಿಶ್ವವಿದ್ಯಾಲಯಕ್ಕೆ ಮೊದಲ ರ್ಯಾಂಕ್ ಪಡೆದು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಯೂನಿವರ್ಸಿಟಿಯಿಂದ ವೈದ್ಯಕೀಯ, ಕಾನೂನು ಮತ್ತು ನೈತಿಕತೆ ವಿಷಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪಡೆದಂಥ ಡಾಕ್ಟರ್ ಶ್ರೀ ಅನಿಲ್ ಸಾನ್ವಿ ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಿರಿಯ ವಕೀಲರಾದ ಶ್ರೀಪಾದ್ ಸಾನ್ವಿ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ವಕೀಲರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಸೊ ಪ್ಲೀಸ್ ವೆಲ್ಕಮ್. Good afternoon, everybody. ಎಲ್ಲರಿಗೂ ನಮಸ್ಕಾರ. At the outset, ಅಧಿವಕ್ತ ಪರಿಷತ್ತಿಗೆ ನನ್ನ ಪೂರ್ವಕ ವಂದನೆಗಳು and ಅಭಿನಂದನೆಗಳು because of giving me an opportunity to talk in this forum. And ನಾನು ನ್ಯೂರೋ ಸರ್ಜನ್ ಆದ್ರೂ ಲಾನಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡು LLB ಮತ್ತು LLM ಮಾಡಿರೋದ್ರಿಂದ I take this opportunity to interact with you people with respect to ನೀವು ನನಗಿನ್ನ ಲಾನ ತುಂಬ ಸೀನಿಯರ್ ಇದ್ದೀರಾ, ಎಲ್ಲರೂ ನನಗಿನ್ನ ಜಾಸ್ತಿ ಗೊತ್ತಿರುತ್ತೆ. ಪ್ರೊಸೀಜರ್ಸ್ ಆಗಲಿ ಅಥವಾ ಬೇರೆ ಯಾವ್ದಾರೋ ಕಾಂಪ್ಲೆನ್ಸಸ್ ಆಗಲಿ ಎಲ್ಲನೂ ಗೊತ್ತಿರುತ್ತೆ. ಬಟ್ ಮೆಡಿಕಲ್ ಫೀಲ್ಡಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಲಾದ ಹೇಗೆ ಇಂಟ್ರಾಕ್ಟ್ ಮಾಡಬೇಕು, ಯಾವ ರೀತಿ ಅದಕ್ಕೆ ಒಂದಕ್ಕೊಂದು ಸಮನ್ವಯ ತರಬೇಕು, ಅದನ್ನ ಹೇಳೋದಕ್ಕೋಸ್ಕರ ವಿತ್ ರೆಸ್ಪೆಕ್ಟ್ ಟು ಮೆಡಿಕಲ್ ಎವಿಡೆನ್ಸ್, ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಮಾತಾಡಬೇಕಂತ ಶಾರದಾ ಮೇಡಮ್ ಹೇಳಿದ್ದಕ್ಕೆ ಐ ಆಮ್ ಜಸ್ಟ್ ಕಮಿಂಗ್ ಓವರ್ ಹಿಯರ್. ಇವಾಗ ದ ಟಾಕ್ ವಿಲ್ ಬಿ ಆನ್ ಮೆಡಿಕಲ್, ಇಂಗ್ಲೀಷಲ್ಲಿ ಹೇಳ, ಕನ್ನಡ ಹೇಳ, ಎರಡು ಮಿಕ್ಸ್. ಓಕೆ. ಮೆಡಿಕಲ್ ಎವಿಡೆನ್ಸ್ ಇನ್ ಕ್ರಿಮಿನಲ್ ಟ್ರಯಲ್ಸ್ ಫಾರ್ ಅಡ್ವೊಕೇಟ್ಸ್. ಅಂದರೆ ಮೆಡಿಕಲ್ ಎವಿಡೆನ್ಸ್ ಮಾಡುವಾಗ ಕ್ರಿಮಿನಲ್ ಟ್ರಯಲ್ಸ್ ಅಲ್ಲಿ ಎಸ್ಪೆಷಲಿ ಇವಾಗ ಹೋಮಿಸೈಡ್ಸ್ ಆಗ್ಬೋದು, ಮರ್ಡರ್ಸ್ ಆಗಿರ್ಬೋದು, ಸೂಯಿಸೈಡಲ್ ಕೇಸಸ್ ಇರ್ಬೋದು, ಅಥವಾ ಅಸಾಲ್ಟ್ಸ್ ಇರ್ಬೋದು, ರೇಪ್ ಆ್ಯಂಡ್ ಪಾಕ್ಸೋ ಕೇಸಸ್ ಇರ್ಬೋದು, ಅಂತ ಕೇಸಸ್ಸಲ್ಲಿ ಯಾವ ರೀತಿಯಲ್ಲಿ ಆ ಮೆಡಿಕಲ್ ಎವಿಡೆನ್ಸನ್ನ ತರಬೇಕು, ಯಾವ ರೀತಿಯಲ್ಲಿ ಮೆಡಿಕಲ್ ಎವಿಡೆನ್ಸ್ನ ತಿಳ್ಕೋಬೇಕು, ಯಾವ್ಯಾವ ಇಂಜುರೀಸ್ ಆದರೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ವಶನ್ಸ್ ಕೇಳಬೇಕು, ಯಾವ ರೀತಿಯಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು, ಯಾವ ರೀತಿಯಲ್ಲಿ ಲೀಗಲ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಡಾಕ್ಟರ್ಸ್ ಇರಬೇಕು, ಮೆಡಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಅಡ್ವೊಕೇಟ್ಸ್ ಇರಬೇಕು, ಅದು ಎರಡರದ್ದು ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಜಡ್ಜಸ್ ಇರಬೇಕು. ಯಾಕಂದರೆ ದೇ ಆರ್ ದ ಪರ್ಸನ್ಸ್ ಹೂ ಆರ್ ಗಿವಿಂಗ್ ದ ವರ್ಡಿಕ್ಟ್. ಅದು ಕೊಡಬೇಕಂದ್ರೆ ಲಾಯರ್ಸ್ ಏನು ಹೇಳ್ತಾ ಇದ್ದಾರೆ, ಜಡ್ಜಸ್ ಏನು, ಇದು ಮೆಡಿಕಲ್ ಪರ್ಸನ್ ಏನು ಹೇಳ್ತಿದ್ದಾರೆ, ಎರಡನ್ನೂ ಸಮನ್ವಯ ಮಾಡಿ ಯಾವ್ದು ಸರಿಗಿದೆ, ಯಾವ್ದು ಸರಿಗಿಲ್ಲ, ಯಾವ್ದು ಕರೆಕ್ಟ್, ಯಾವ್ದು ತಪ್ಪು ಅಂತ ನೋಡಿಕೊಂಡು ಅದಕ್ಕೆ ನಿರ್ಣಯ ಕೊಡಬೇಕಾಗಿರೋದು ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್ಸ್ ಆಫ್ ದಿ ಜಡ್ಜಸ್. ಸೊ ಇವಾಗ ಐ ವಿಲ್ ಬೇಸಿಕ್ಸ್ ಹೇಳಬೇಕಂದ್ರೆ, ಡಾಕ್ಟರ್ ಮೇ ಸೇ ದೇರ್ ಈಸ್ ಅ ಲ್ಯಾಸರೇಷನ್. ಲ್ಯಾಸರೇಷನ್ ಅಂದ್ರೇನು, ಫ್ರ್ಯಾಕ್ಚರ್ ಅಂದ್ರೇನು, ಇನ್ಸೈಸ್ಡ್ ವೂಂಡ್ ಅಂದ್ರೇನು, ಅಥವಾ ಗ್ರೀವಿಯಸ್ ಇಂಜುರಿ ಅಂದ್ರೇನು, ನಾನ್ ಗ್ರೀವಿಯಸ್ ಇಂಜುರಿ ಅಥವಾ ಸಿಂಪಲ್ ಇಂಜುರಿ ಅಂದ್ರೇನು, ಹರ್ಟ್ ಅಂದ್ರೇನು. ವಿಲ್ ಮೇಕ್ ಇಟ್ ಆಸ್ ಎ ಲಿಟಲ್ one-to-one correspondence ಇಲ್ಲಿ. So what is meant by laceration? What is a fracture? You can discuss with me. ಯಾರು ಹೇಳೋದ್ರೆ ಹೇಳ್ಬೋದು. ಫ್ರಾಕ್ಚರ್ ಅಂತಂದ್ರೆ ಯಾವುದೇ ಒಂದು ಅಪಘಾತ ಆದಂತ ಸಂದರ್ಭದಲ್ಲಿ, ಅಂದ್ರೆ ಬೀಳೋದಾಗಿರ್ಬೋದು, ಹಲ್ಲೆ ನಡೆಸ್ತಾ ಆ ಭಾಗ ಯಾವ್ದು ಇದಾಗುತ್ತೆ ಅಂದ್ರೆ ಅದು ಡಿಸ್ಲೊಕೇಟ್ ಆಗುತ್ತೆ. ಈಗ ಮೂಳೆಗೆ ಏಟ್ ಬಿದ್ದಾಗ ಮೂಳೆ ಡಿಸ್ಲೊಕೇಟ್ ಆಗುತ್ತೆ, ದಟ್ ಇಸ್ ನಾಟ್ ಫ್ರಾಕ್ಚರ್. ಅದರಲ್ಲಿ ನಾವು ಅದನ್ನ ಟ್ರೀಟ್ಮೆಂಟ್ ಹೋದಂತಾಗ ನಮ್ಮ ಜನರಲ್ ಆಗಿ ಗೊತ್ತಿರೋದು MLC ಆರ್ ನಾನ್ MLC. ಐ ಥಿಂಕ್ ಮೆಡಿಕಲ್ ಲೀಗಲ್ ಕೇಸಸ್ ಅದು ನಾನ್ ಮೆಡಿಕಲ್. ಮೆಡಿಕಲ್ ಲೀಗಲ್ ಕೇಸಸ್ ಅಂದ್ರೆ ಆಕ್ಸಿಡೆಂಟ್ಸ್ ಗಳಲ್ಲಿ ನಾಟ್ 4A ಏನೇ ಅಫೆನ್ಸ್ ಗಳು ಕಮಿಟ್ ಆದ ಸಂದರ್ಭದಲ್ಲಿ ಅದರ ಬಗ್ಗೆ ಎಕ್ಸಾಮೈನ್ ಮಾಡೋದಕ್ಕೆ ಫಸ್ಟ್ MLC ರಿಜಿಸ್ಟರ್ ಮಾಡಿ ಆಮೇಲೆ ಇವನ್ನ ಟ್ರೀಟ್ ಮಾಡಿ ಅಂತ ಆಸ್ಪತ್ರೆ ಡಾಕ್ಟರ್ಸ್ ತಗೊಳ್ಳೋದು. ಆದ್ರೆ ಇದು ನಾನ್ MLC ಅಂದ್ರೆ ಈಗ ಮನೆಯಲ್ಲೇ ಜಾರ್ ಬಿಡುವಂತದ್ದು, ಆದ್ರೂ ಕೂಡ ಮೂಳೆ ಡಿಸ್ಲೊಕೇಟ್ ಆಗಿರೋದು, ದಟ್ ಇಸ್ ನಾಟ್ ಫ್ರಾಕ್ಚರ್ ಅನ್ನೋದು ನಮ್ಮ ಜನರಲ್. ಫ್ರಾಕ್ಚರ್ ಅಂದ್ರೆ ಎನಿ ಡಿಸ್ಕಂಟಿನ್ಯೂಟಿ ಇನ್ ದ ಬೋನ್. ಬೋನ್ ಒಳಗಡೆಗೆ ಯಾವ ತರ ಒಂದು ಡಿಸ್ಕಂಟಿನ್ಯೂಟಿ ಆದ್ರೆ ಫ್ರಾಕ್ಚರ್ ಅಷ್ಟೇ. ಡಿಸ್ಲೊಕೇಟ್ ಆಗಿರ್ಬೇಕು ಅಂತಿಲ್ಲ. ಡಿಸ್ಲೊಕೇಟ್ ಆದ್ರೆ ಡಿಸ್ಲೊಕೇಶನ್ ಅಂತಾರೆ ಹೊರತು ಫ್ರಾಕ್ಚರ್ ಅನ್ನಲ್ಲ. ಒಂದ್ ಜಾಯಿಂಟ್ ಇನ್ನೊಂದು ಜಾಯಿಂಟ್ಗೆ ಜಾಯಿಂಟ್ ಮೂಳೆ ಇರುತ್ತೆ, ಆ ಮೂಳೆಗೆ ಇನ್ನೊಂದು ಜಾಯಿಂಟ್ ಬಿಟ್ಕೊಂಡ್ಬಿಟ್ರೆ ಡಿಸ್ಲೊಕೇಶನ್. ಫ್ರಾಕ್ಚರ್ ಆದರೆ ಬೋನ್ ಕಂಟಿನ್ಯೂಟಿ ಹೊಟ್ಟೋಯ್ತು ಅಂದರೆ
ಸೊ ದಟ್ ಈಸ್ ಎ ಫ್ರಾಕ್ಚರ್. ಈ ಟರ್ಮಿನಾಲಜೀಸ್ ಒಂದು ಸ್ವಲ್ಪ ಹೇಳ್ತೀನಿ ಸ್ಟಾರ್ಟಿಂಗ್. ವಾಟ್ ದಿಸ್ ಒಂದು ಹೇರ್ ಕ್ರ್ಯಾಕ್ ಆಗಿರ್ಬೋದು, ಅವಾಗ ಬಿಟ್ಕೊತ್ತು, ಪೂರ್ತಿ ಮುರಿದು ಆ ಕಡೆ ಬಿದ್ದೋಗಿರ್ಬೋದು, ಫ್ರಾಕ್ಚರ್, ಬೋತ್ ಆರ್ ಫ್ರಾಕ್ಚರ್ಸ್. ಸಿವಿರಿಟಿ ಆಫ್ ದ ಫ್ರಾಕ್ಚರ್ ವೇರಿ ಆಗ್ಬೋದು. ಒಂದು ಸ್ಮಾಲ್ ಫ್ರಾಕ್ಚರ್ ಇರ್ಬೋದು, ಒಂದು ಹೇರ್ಲೈನ್ ಫ್ರಾಕ್ಚರ್ ಇರ್ಬೋದು, ಒಂದು ಮಿನಿಮಲ್ ಅನ್ಡಿಸ್ಪ್ಲೇಸ್ಡ್ ಅಲ್ಲೇ ಇರುತ್ತೆ, ಒಂದು ಜಗ್ಗಿರಲ್ಲ. ಕ್ರ್ಯಾಕ್ ಆಗಿ ಬಿಟ್ಕೊಂಡ್ರೆ ಹಾಗೆ ಇರುತ್ತೆ, ಇನ್ನೊಂದು ಕ್ರ್ಯಾಕ್ ಆಗ್ಬಿಟ್ಟು ಒಂದು ಸ್ವಲ್ಪ ಪಕ್ಕ ಕೊಟ್ಟೋಗಿರುತ್ತೆ. ಸೊ ಡಿಸ್ಪ್ಲೇಸ್ ಆಗಿರ್ಬೋದು, ಡಿಸ್ಪ್ಲೇಸ್ ಆಗಿಲ್ಲ ಇರ್ಬೋದು, ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರಾಕ್ಚರ್ಸ್ ಇರುತ್ತೆ. ಇವಾಗ ದೇರ್ ಇಸ್ ಅ ಲ್ಯಾಸರೇಷನ್, ದೇರ್ ಇಸ್ ಅ ಫ್ರಾಕ್ಚರ್, ದೇರ್ ಇಸ್ ಡೆತ್ ಡ್ಯೂ ಟು ಆಸ್ಫಿಕ್ಸಿಯಾ, ದೇರ್ ಇಸ್ ಅ ಜೆನೈಟಲ್ ಇಂಜುರಿ, CT ಸ್ಕ್ಯಾನ್ ನಾರ್ಮಲ್, ಇಂಜುರಿ ಇಸ್ ಸಫಿಷಿಯಂಟ್ ಟು ಕಾಸ್ ಡೆತ್. ಇದಿಷ್ಟು ಟರ್ಮ್ಸು ಮೆಡಿಕಲ್ ಟರ್ಮ್ಸ್ ಯೂಸ್ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಲೀಗಲ್ ಟರ್ಮ್ಸ್ ಏನು, ಫ್ರಾಕ್ಚರ್ ಇವಾಗ ಇಂಜುರಿ ಆಯಿತು ಅಂತಂದ್ರೆ ಕೋರ್ಟ್ ಯಾವ ರೀತಿ ಅದನ್ನು ಪರಿಗಣನೆ ಮಾಡುತ್ತೆ ಅಂದರೆ ವೆದರ್ ದೇರ್ ಇಸ್ ಹರ್ಟ್. ಇಂಜುರಿ ಅಂತ ಕೋರ್ಟ್ ತಗೊಳ್ಳಲ್ಲ. ಇಂಜುರಿ ಇಸ್ ಅ ಮೆಡಿಕಲ್ ಟರ್ಮ್. ಅದಕ್ಕೆ ಸಮನ್ವಯವಾಗಿರುವಂತಹ ಲೀಗಲ್ ಟರ್ಮ್ ಹರ್ಟ್, HURT, ಹರ್ಟ್, ಗಾಯ. ಯಾವ ಥರ ಗಾಯ ಇರ್ಬೋದು, ವೆದರ್ ಇಟ್ ಇಸ್ ಎ ಸಿಂಪಲ್ ಹರ್ಟ್ ಆರ್ ವೆದರ್ ಇಟ್ ಇಸ್ ಎ ಗ್ರೀವಿಯಸ್ ಹರ್ಟ್. ಗ್ರೀವಿಯಸ್ ಹರ್ಟ್ ಅಂದ್ರೆ ಏನು, ಯಾತಕ್ಕೆ ಗ್ರೀವಿಯಸ್ ಅಂತಾರೆ ಅದಕ್ಕೆ ಹೇಳ್ತೀನಿ, ಐ ಕಮ್ ಟು ದಟ್. ಆ್ಯಂಡ್ ವೆದರ್ ಮರ್ಡರ್ ಆಗಿದೆಯಾ, whether there is a culpable homicide, whether there is a culpable homicide amounting to murder, culpable homicide not amounting to murder, or whether the death is due to some accident, or whether the death is due to some undetermined cause. ಇಷ್ಟೇ ಇರಕ್ಕೆ ಸಾಧ್ಯ. ಮರ್ಡರ್ ಸೂಸೈಡ್ ಮಾಡ್ಕೊಂಡು ಸತ್ತಿರಬೇಕು, ಇಲ್ಲ ಮರ್ಡರ್ ಆಗಿರಬೇಕು. ಮರ್ಡರ್ ಆಗಿದ್ರೆ ಕಲ್ಪಬಲ್ ಹೋಮಿಸೈಡ್ ಅಂದರೆ ದೇರ್ ಇಸ್ ಎ ಡೆತ್ ವಿತ್ ಆರ್ ವಿದೌಟ್ ಅಮೌಂಟಿಂಗ್ ಟು ಮರ್ಡರ್. ಸೊ ಕಲ್ಪಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್, ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಎರಡರಲ್ಲೂ ಡೆತ್ ಆಗಿರುತ್ತೆ. ಒಂದರಲ್ಲಿ ಇಂಟೆನ್ಸಿಟಿ ಆ್ಯಂಡ್ ದ ಅಮೌಂಟ್ ಆಫ್ ಇಂಟೆನ್ಷನ್ ಆ್ಯಂಡ್ ದಿ ಅಮೌಂಟ್ ಆಫ್ ದಿ ನಾಲೆಡ್ಜ್ ವೇರಿ ಆಗುತ್ತೆ. ಇದರಲ್ಲಿ ಇಂಟೆನ್ಷನ್ ಆ್ಯಂಡ್ ಅಮೌಂಟ್ ಆಫ್ ನಾಲೆಡ್ಜ್ ಕಮ್ಮಿ ಇರುತ್ತೆ. ಸೊ ದಟ್ ಈಸ್ ರಿಲೇಟೆಡ್ ಟು ದಿ ಪನಿಷ್ಮೆಂಟ್ ಆಸ್ಪೆಕ್ಟ್. ಸೊ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಸ್ಪೆಕ್ಟ್ಗೆ ವಾಟ್ ಈಸ್ ಇಂಟೆನ್ಷನ್, ವಾಟ್ ಈಸ್ ನಾಲೆಡ್ಜ್, ಆ ಇಂಟೆನ್ಷನ್ಗೆ ನಾಲೆಡ್ಜ್ಗೆ ಸಂಬಂಧಪಟ್ಟಂಗೆ ಲೀಗಲಿ ಏನೇನು ಹೇಳ್ಬೋದು ಅನ್ನೋದನ್ನ ಐ ಜಸ್ಟ್ ಕಮ್ ಟು ದಟ್. ಆ್ಯಂಡ್ ಸಪೋಸ್ ದೇರ್ ಇಸ್ ಅ ರೇಪ್, ಅದು ವೆದರ್ ಇವಾಗ ಡೆಫಿನಿಷನ್ ಆಫ್ ದಟ್ ಇಟ್ ಸೆಲ್ಫ್ ಹ್ಯಾಸ್ ಚೇಂಜ್ಡ್. ಇವಾಗ ಈವನ್ ಪೆನಿಟ್ರೇಷನ್ ವಿತ್ ಸಮ್ ಅದರ್ ಆಬ್ಜೆಕ್ಟ್ ಆದ್ರೂ ಇಟ್ ಈಸ್ ಕನ್ಸಿಡರ್ಡ್ ರೇಪ್. ನಾಟ್ ಓನ್ಲಿ ಪಿನೈಲ್ ಪೆನಿಟ್ರೇಷನ್, ಅದರ್ಸ್ ಆಲ್ಸೋ, ಎನಿ ಅದರ್ ಆಬ್ಜೆಕ್ಟ್ ಆರ್ ಎನಿ ಬಾಡಿ ಪಾರ್ಟ್ಸ್, ಅವಾಗೂ ಇಟ್ ಈಸ್ ಕನ್ಸಿಡರ್ಡ್ ಆಸ್ ರೇಪ್. ಸೊ ಅದು ಆಗಿದೆಯೇ ಆಗಿಲ್ವಾ, ವೆದರ್ ದೇರ್ ಇಸ್ ಎ ಕನ್ಸೆಂಟ್ ಇರೋದು ಅಥವಾ ಇಲ್ಲದೆ ಇರೋದು, ಆ್ಯಂಡ್ ಏಜ್ ಆಫ್ ದ ಇಂಡಿವಿಜುವಲ್. ದೀಸ್ ಆರ್ ದ ಡಿಟರ್ಮಿನಿಂಗ್ ಫ್ಯಾಕ್ಟರ್ಸ್. ಇವಾಗ ಏಜ್ ಆಫ್ ದ ಇಂಡಿವಿಜುವಲ್ 18 ಆಗೋಯ್ತು ಅಂತಂದ್ರೆ ವೆದರ್ ದಿಸ್ ಕನ್ಸೆಂಟ್ ನೋ ಕನ್ಸೆಂಟ್ ಬಂದ್ಬಿಡುತ್ತೆ. ಲೆಸ್ ದೆನ್ 18 ಅಂತಂದ್ರೆ ವಿತ್ ಆರ್ ವಿದೌಟ್ ಕನ್ಸೆಂಟ್ ಇಟ್ ಈಸ್ ಕನ್ಸಿಡರ್ಡ್ as a POCSO case. And if it is less than 12, intensity of punishment is more. So ಇವಾಗ ಬಂದಿರುವಂಥ BNSS ಅಲ್ಲಿ these definitions are very clear and very properly changed there. And ಇವಾಗ ಸೊ ಮೆಡಿಕಲ್ ಎವಿಡೆನ್ಸ್ ಡಸ್ ನಾಟ್ ಬೈ ಇಟ್ ಸೆಲ್ಫ್ ಡಿಸೈಡ್ ದ ಗಿಲ್ಟ್. ಇವಾಗ ಎವಿಡೆನ್ಸ್ ಬಂತು, ಇವಾಗ ದೇರ್ ಈಸ್ ಎವಿಡೆನ್ಸ್ ದಟ್ ದಿಸ್ ಇಂಜುರಿ, ಗನ್ ಶಾಟ್ ಇಂಜುರಿ, ಪಾಯಿಂಟ್ ಬ್ಲ್ಯಾಂಕ್ ಆನ್ ದ ಹೆಡ್ ಹ್ಯಾಸ್ ಕಿಲ್ಡ್ ದಟ್ ಪರ್ಸನ್. ಇಟ್ ಈಸ್ ಸ್ಟ್ರೇಟ್ ಫಾರ್ವರ್ಡ್ ಮರ್ಡರ್. ಅದು ನಿಜವಾಗೂ ಅದು ಆಗಿದೆಯಾ ಆಗಿಲ್ವಾ, ಡಾಕ್ಟರ್ನ ಕೇಳಿದಾಗ ಹೌದು ಹಿ ಹ್ಯಾಸ್ ಕಮಿಟೆಡ್ ಮರ್ಡರ್ ಅಂತ ಹೇಳ್ತೀನಿ. ಕರೆಕ್ಟಾ ತಪ್ಪದು? ಐ ಆಮ್ ಸೀಯಿಂಗ್ ದ ವೂಂಡ್ ಆಸ್ ಎ ಡಾಕ್ಟರ್. ಇವಾಗ ಫೊರೆನ್ಸಿಕ್ ಎಕ್ಸ್ಪರ್ಟ್ ಇರ್ಬೋದು, ಅಟಾಪ್ಸಿ ಮಾಡಿರೋರು ಆಗಿರ್ಬೋದು, ಅಥವಾ ನಾನು ಆಪ್ರೇಟ್ ಮಾಡೋಕೆ ನನ್ನ ಹತ್ರ ಕರ್ಕೊಂಡ್ಬಂದಿರ್ತಾನೆ, ನಾನು ಆಪ್ರೇಟ್ ಮಾಡಿ ಹೇಳಿರ್ಬೋದು, ಯಾವುದಾದ್ರೂ ಆಗಲಿ. ಅಂತ ಇಂಡಿವಿಜುವಲ್ಸ್ಗೆ ಆ ಪರ್ಸನ್ಗೆ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಹೊಡೆದೇನೆ ಅಥವಾ 4-5 ಸತಿ ಚುಚ್ಚಿದ್ದಾರೆ, ಚುಚ್ಚಿದಾಗ he has got an injury. That injury has caused the death of the individual. The murder has been committed by this particular person ಅಂತ ಹೇಳ್ತೀನಿ. ಹೇಳ್ಬೋದಾ? ಹೇಳೋಂಗಿಲ್ಲ. ನಾನು ಹೇಳ್ತಿರೋದು ಐ ಆಮ್ ಟಾಕಿಂಗ್ ಅಬೌಟ್ ದ ಎವಿಡೆನ್ಸ್ ದ ಕೋರ್ಟ್. ಹೇಳೋಂಗಿಲ್ಲ, ಆಗಲ್ಲ, ಹೇಳ್ಬೋದು, ತಪ್ಪು. ಯಾಕೆಂದ್ರೆ ದಿ ಪರ್ಸನ್ who is a medical professional cannot give his opinion that murder has been committed or homicide has been committed. He can tell these are the injuries, this has happened, murder has happened, it is murder, it is culpable homicide amounting to murder, it is not so. ಹೇಳೋದು ಜುಡಿಷಿಯರಿ, ನಾಟ್ ಯು. ಅದಕ್ಕೆ ತಕ್ಕಂಗೆ ವಾದ ಮಾಡಬೇಕಾಗಿರೋದು ಅಡ್ವೊಕೇಟ್ಸ್. ಸೊ ವಾಟ್ ದ ಡಾಕ್ಟರ್ ಶುಡ್ ಸೇ, ವಾಟ್ ದ ಅಡ್ವೊಕೇಟ್ ಶುಡ್ ಸೇ, and what the judiciary should ascertain between these advocates and the doctors ಅನ್ನೋದು ಇಂಪಾರ್ಟೆಂಟ್. ಓಕೆ, ಇವಾಗ ಸೊ ಮೆಡಿಕಲ್ ಎವಿಡೆನ್ಸ್ ಇಸ್ ಮೇನ್ಲಿ ಟು ಅಸಿಸ್ಟ್ ದ ಕೋರ್ಟ್ ಫಾರ್ ಗಿವಿಂಗ್ ಎ ಪ್ರಾಪರ್ ಡಿಸಿಷನ್.
It is not giving the decision by itself. Court ಯಾಕೆ ಕರೆಯುತ್ತೆ ಮೆಡಿಕಲ್ ಪ್ರೊಫೆಷನಲ್ಸ್ನ? ಟು ಟೆಲ್ ಮೀ ಐ ಡೋಂಟ್ ಹ್ಯಾವ್ ಮೆಡಿಕಲ್ ನಾಲೆಡ್ಜ್, ಯು ಶುಡ್ ಟೆಲ್ ಮೀ ಥ್ರೂ ಯೋರ್ ಮೆಡಿಕಲ್ ನಾಲೆಡ್ಜ್ ದಟ್ ವೆದರ್ ದಿಸ್ ಹ್ಯಾಸ್ ಹ್ಯಾಪನ್ಡ್ ಆರ್ ನಾಟ್ ಹ್ಯಾಪನ್. ನೀನು ಹೇಳಿದ್ರೆ ದೆನ್ ಐ ಕ್ಯಾನ್ ಟೆಲ್, ಐ ಕ್ಯಾನ್ ಗಿವ್ ಅ ಡಿಸಿಷನ್. ನೀನು ಕರೆದಿರೋದು ನಿನ್ನ ಡಿಸಿಷನ್ ಕೊಡತ್ತಲ್ಲ, ಆಗಿದೆಯಾ ಆಗಿಲ್ವಾ ಏನಾಗಿದೆ ಅಂತ ಹೇಳು. ದಟ್ಸ್ ಯುವರ್ ಜಾಬ್. ವೆದರ್ ದಟ್ ಈಸ್ ರಿಲೇಟೆಡ್ ಟು ಲಾ ಆ್ಯಂಡ್ ವೆದರ್ ದ actual murder has happened or not happened is related to the judiciary. So the medical professionals should limit themselves to this thing. Now, your evidence and bandaga, what is evidence? Definition. Anybody? Basic definition of evidence. Basic definition of evidence. So it is basically the material that is placed before the court. Material evidence. Anything to prove or disprove. Tumba simple ಆಗಿ ಹೇಳೋದಾದ್ರೆ, I am not going into the pakka details. In criminal trials, evidence ಅಂತ ಬಂದಾಗ, what are the different things you have? You have oral evidence. You have documentary evidence. You have material objects that can be given as evidence. ಯಾವುದು ವೆಪನ್ಸ್ ಇರ್ಬೋದು, ಕ್ಲೋತ್ಸ್ ಇರ್ಬೋದು, ಅಥವಾ ಯೂಸ್ ಮಾಡಿರುವಂಥ ಮಚ್ ಇರ್ಬೋದು, ಗನ್ ಇರ್ಬೋದು. ದೀಸ್ ಆರ್ ದ ಮೆಟೀರಿಯಲ್ ಆಬ್ಜೆಕ್ಟ್ಸ್. ಆರ್ ಇಟ್ ಕ್ಯಾನ್ ಬಿ ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ಎವಿಡೆನ್ಸ್ ಲೈಕ್ CCTV ಇರ್ಬೋದು, ಮೊಬೈಲ್ ಚಾಟ್ಸ್ ಇರ್ಬೋದು, ಎನಿಥಿಂಗ್ ರಿಲೇಟೆಡ್ ಟು ಡಿಜಿಟಲ್ ಮೀಡಿಯಾ. ದೀಸ್ ಆರ್ ದ 4 ಥಿಂಗ್ಸ್ ದಟ್ ಕ್ಯಾನ್ ಬಿ ಗಿವನ್ ಇನ್ ಎವಿಡೆನ್ಸ್. ಸೊ ಎವಿಡೆನ್ಸ್, ಇದು ಎವಿಡೆನ್ಸ್ ಅಲ್ಲಿ ಬಂದಾಗ ಅನದರ್ ಇಂಪಾರ್ಟೆಂಟ್ ವರ್ಡ್ ವಿ ಕಮ್ ಅಕ್ರಾಸ್ ಇಸ್ ಪ್ರೂಫ್. ಪ್ರೂಫ್ ಅಂದರೆ ಏನು? ವಾಟ್ ಈಸ್ ಪ್ರೂಫ್? ವಾಟ್ ಈಸ್ ಎವಿಡೆನ್ಸ್? That is establishing a fact before the court as legally admissible evidence. ನೀನು ಕೊಡ್ಬೋದು ಎವಿಡೆನ್ಸು, ಲೀಗಲಿ ಅಡ್ಮಿಸಿಬಲ್ ಅಲ್ವಾ, ರಿಲೆವೆಂಟಾ ಇರ್ರಿಲೆವೆಂಟಾ, ಅದನ್ನು ನೋಡಿಕೊಂಡು ಇಫ್ ಇಟ್ ಈಸ್ ಲೀಗಲಿ ಅಡ್ಮಿಸಿಬಲ್ ದೆನ್ ದ ಕೋರ್ಟ್ ವಿಲ್ ಆಕ್ಸೆಪ್ಟ್ ದಟ್ ಆಸ್ ಅ ಎವಿಡೆನ್ಸ್ ಆ್ಯಂಡ್ ದಟ್ ವಿಲ್ ಬಿಕಮ್ ದ ಪ್ರೂಫ್. ನೀ ಕೊಡೋ ಎವಿಡೆನ್ಸ್ ಎಲ್ಲನಲ್ಲೂ ಇಫ್ ಯು ಗಿವ್ 10 evidences, only 2 or 3 may be relevant. Out of the 2 or 3 relevant evidences, one may be taken as evidence which is related to that particular case to tell that a murder has happened, murder has not happened, rape has happened, it has not happened. So that will become proof. ಮಿಕ್ಕಿದ ಯಾವುದು ಪ್ರೂಫ್ ಅನ್ಸ್ಕೊಳ್ಳೋದೇ ಇಲ್ಲ. ನೀವು ಕೊಟ್ಟಿರ್ತೀರಾ, ಮಾರ್ಕ್ ಮಾಡಿರ್ತಾರೆ, ಅಲ್ಲ ಎಕ್ಸಿಬಿಟ್ಸ್ ಆಗಿರುತ್ತೆ. ಆಲ್ ದೀಸ್ ಥಿಂಗ್ಸ್ ಮೇ ನಾಟ್ ಬಿ ಪ್ರೂಫ್ ಇಟ್ ಆಲ್. ಓನ್ಲಿ ಥಿಂಗ್ ದಟ್ ಈಸ್ ಟೇಕನ್ ಬೈ ದ ಜುಡಿಷಿಯರಿ ಟು ಗಿವ್ ಅನ್ ಅಸರ್ಟನ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಕೇಸ್ ಆಗಿದೆ ಆಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಮಾಡಿದಾಗ ಅದು ಯೂಸ್ ಮಾಡುತ್ತೆ. ದಟ್ ಈಸ್ ದ ಪ್ರೂಫ್. ಇವಾಗ ಪ್ರೂಫಲ್ಲಿ ಇನ್ನೇ ಮರ್ಡರ್ ಕೇಸಿಗೆ ಪ್ರಾಸಿಕ್ಯೂಷನ್ ಕ್ಯಾನ್ ಸೇ ಡೆತ್ ಹ್ಯಾಸ್ ಅಕರ್ಡ್, ಡೆತ್ ಹ್ಯಾಸ್ ನಾಟ್ ಅಕರ್ಡ್, ಆರ್ there is a culpable homicide this is amounting to murder, this is not amounting to murder, ಅಥವಾ this is caused by one particular act, that particular act gave rise to so many incidences and that gave rise to death. ಇವಾಗ ಒಂದ್ಸತಿ ಚುಚ್ಚಿರ್ತಾರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಆದಾಗ ಆ ಪೇಷಂಟನ್ನ ಟ್ರೀಟ್ಮೆಂಟ್ ಕೊಟ್ಟಾಗ ಆ ಪೇಷಂಟು ಸರಿ ಹೋಗಿ ಮನೆಗೆ ಹೊರಟೋಗ್ತಾನೆ. 1 ತಿಂಗಳಾದ್ಮೇಲೆ ಇನ್ನೇನೋ ಆಗ್ಬಿಟ್ಟು ಸತ್ತೋಗ್ತಾನೆ. ಅವಾಗ ಕ್ಯಾನ್ ಯು ಗಿವ್ ದಿಸ್ ಪರ್ಟಿಕ್ಯುಲರ್ ಕಾಸ್ ಆಫ್ ಅನ್ ಇಂಜುರಿ ಫಾರ್ ಡೆತ್ ಆಫ್ ದಟ್ ಪರ್ಸನ್ ಆಸ್ ಮರ್ಡರ್? ಅಥವಾ ಇದು ಒಂದು ಸಿಚುವೇಶನ್ ಇಟ್ಕೊಳ್ಳಿ, ಒಬ್ಬ ಇಂಜುರಿ ಆಗಿರುತ್ತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾನೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಆಗುತ್ತೆ, ಟ್ರೀಟ್ಮೆಂಟ್ ಸಕ್ಸಸ್ ಆಗಲ್ಲ, 1 ತಿಂಗಳು ಅಥವಾ 15 ದಿನ 20 ದಿನ ಓದಾಡಿ he'll get some complications and he will die in the hospital. Is it related to the death because of the injury or because of these complications? ಯಾವುದು? Why? I will say it is not because of the injury. Injury ಸರಿ ಟ್ರೀಟ್ ಮಾಡಿದ್ರೆ you would have become better. ನೆಗ್ಲಿಜೆನ್ಸ್ ಅಂತ ಪ್ರೂವ್ ಮಾಡ್ಬೋದು. ಅಥವಾ ಇಟ್ ಈಸ್ ಅಂದ್ರೂ ಇವನ್ ಇಫ್ ಇಟ್ ನೆಗ್ಲಿಜೆನ್ಸ್ ಆಗಬೇಕು ಅಥವಾ ಅವನು ಆಸ್ಪತ್ರೆಗೆ ಸೇರಿದ ಮೇನ್ ಕಾರಣ ಏನು? Injury. So that is what is called as the proximate cause. The proximate cause of the particular event which has happened as a sequence of events which has led to this death of the particular person is the injury per se. ಮೊದಲನೇ ಇಂಜುರಿ ಏನಾಗಿದೆಯೋ ಆ ಇಂಜುರಿಯಿಂದನೇ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಆಗ್ತಿದ್ದಾನೆ. ಮೊದಲನೇ ಹೇಳಿದ ಎಕ್ಸಾಂಪಲ್ ಅಲ್ಲಿ ಮನೆಗೆ ಹೋದ, ಅವ್ನಿಗೆ ಇನ್ನೇನೋ ಆಯ್ತು, ಜ್ವರ ಬಂತು, ಇನ್ನೇನೋ ಆಗಿ ಜ್ವರ ಬಂದ್ಸತ್ತೋದ. ಸೊ ದ ಪ್ರಾಕ್ಸಿಮೇಟ್ ಕಾಸ್ ಹೊರಟೋಯ್ತಲ್ಲಿ. ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ಇರುತ್ತೆ. ಆ ಕಾಸ್ ಇಂದ ಈ ಎಫೆಕ್ಟ್ ಬಂದಿಲ್ಲ. ಕಾಸ್ ಆಯ್ತು, ಸರಿ ಹೋಯ್ತು, ಮನೆಗೆ ಹೋದ, ಜ್ವರ ಬಂತು, ಅದರಿಂದ ಸತ್ತ. ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ಅಲ್ಲಿ ಬ್ರೇಕ್ ಆಗಿ ಇನ್ನೇನೋ ಆಯ್ತು. ಸೊ ಯು ಕೆನಾಟ್ ಡಬ್ ಇಟ್ ಅಸ್ ಮರ್ಡರ್ secondary to this particular stab injury.
ಅರ್ಥ ಆಯ್ತಾ? ಸೊ ದೀಸ್ ಟು ಥಿಂಗ್ಸ್, ಸಾರಿ, Sometimes it could be at the family. sometimes it could be ಹೌದು, ಬಿಕಾಸ್ ಅದರೊಳಗಿಂದ ಇನ್ಫೆಕ್ಷನ್ ಜ್ವರ ಬಂದಿರ್ಬೋದು. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಪ್ರೂವ್ ಅಟ್ ಇಸ್ ಅಂಡ್ ಬರ್ಡನ್ ಆಫ್ ಪ್ರೂಫ್ ಅಲ್ಲಿ ಬರುತ್ತೆ. ಸೊ ಇನ್ ಕ್ರಿಮಿನಲ್ ಲಾ ದ ಬರ್ಡನ್ ordinarily rests on the prosecution. Accused did not prove any innocence and the prosecution must prove the guilt. Next, presumptions means the court may or shall presume a fact unless it is rebutted. Presumption may arise in special situations such as certain sexual offences, dowry, death, possession, facts with or without knowledge. ಇವಾಗ ಕೆಲವು ಡೌರಿ ಡೆತ್ಸ್ ಅಲ್ಲಾಗಲಿ ಅಥವಾ ಪಾಕ್ಸೋ ಕೇಸಸ್ ಅಲ್ಲಾಗಲಿ ಅಥವಾ ಲೆಸ್ ದೆನ್ 18 ಅಲ್ಲಿ ರೇಪ್ ಕನ್ಸೆಂಟ್ ಆಗಲಿ ಅಥವಾ ಸೆಪರೇಷನ್ ಅಲ್ಲಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಏನಾದ್ರು ಸೆಕ್ಷುವಲ್ ಇಂಟರ್ಕೋರ್ಸ್ ವಿತ್ ದ ವೈಫ್ ಆದರೆ ದೀಸ್ ಆರ್ ಆಲ್ ಕನ್ಸಿಡರ್ಡ್ ರೇಪ್, ಈವನ್ ಇಫ್ ದಟ್ ಕ್ಯಾನ್ ಬಿ ಅ marital rape also. So these are the things which you should understand with respect to the presumptions which the court will definitely take into consideration. Next, beyond reasonable doubt ಅಂತ ಹೇಳ್ತಾರೆ. What is beyond reasonable doubt? Evidence ಏನು ಕೊಡ್ತಾರೆ, it is not mathematical precision. 2 plus 2 is not 4. 2 plus 2 may be 5 or 1 or 0 or 20 ಏನು ಬೇಕಾದ್ರೆ ಆಗ್ಬೋದು in law or in medicine as. ಯಾಕೆಂದ್ರೆ exact precision may not match with each other. So a mathematical precision ಇರೋದನ್ನೇ that is itself beyond reasonable doubt ಅಲ್ಲ. In all the in civil cases preponderance of probabilities ಅಂತೀವಿ, ಇಲ್ಲಾಂದ್ರೆ ಇದರಲ್ಲಿ beyond reasonable doubt. All the evidences point to one and only thing and nothing other than this, then it is beyond reasonable doubt. ಇಲ್ಲಾಂದ್ರೆ ಗೊತ್ತಿರಬೇಕು. Only then you can tell beyond reasonable doubt he has committed the offense, he has to be prosecuted. So that ಅದಕ್ಕೆ ಹೆಲ್ಪ್ ಆಗೋದು ಮೆಡಿಕಲ್ ಎವಿಡೆನ್ಸ್. ಬಿಯಾಂಡ್ ರೀಸನಬಲ್ ಡೌಟ್ ಐ ಕ್ಯಾನ್ ಟೆಲ್ ಯು ದಟ್ ಹಿ ಹಸ್ ಬಿನ್ ಪಾಯ್ಸನ್ ಕೊಟ್ಟೆ ಆಗಿರೋದು, ಯಾಕೆ ಪಾಯ್ಸನಿಂಗ್ ಆಯಿತು, ಅದು ತೊಗೊಂಡಿದ್ದ ಟೈಮು, ಅವ್ನಿಗೆ ಎಫೆಕ್ಟ್ ಆಗಿದ್ದ ಟೈಮು, ಪಾಯ್ಸನ್ ಬಾಡಿ ಒಳಗೆ ಹೋಗಿದ್ದ ಟೈಮು, ಅದರ ಎಫೆಕ್ಟ್ ಏನೇನಾಯಿತು, ಆ ಡ್ರಗ್ ಏನು ಕೊಟ್ಟಿದ್ದಾರೆ, ಆ ಡ್ರಗ್ದು ಸೈಡ್ ಎಫೆಕ್ಟ್ಸ್ ಏನಿರುತ್ತೆ, ಜಾಸ್ತಿ ಡ್ರಗ್ಸ್ ಕೊಟ್ಟಾಗ ಏನಾಗುತ್ತೆ, ಆ ಡ್ರಗ್ಸ್ ಕೊಟ್ಟಾಗ ಬಾಡಿನಲ್ಲಿ ಏನೇನು ಸಿಂಪ್ಟಮ್ಸ್ ಬರುತ್ತೆ, ಆ ಸಿಂಪ್ಟಮ್ಸ್ ಬಂತ, ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತು, ಆ ಟ್ರೀಟ್ಮೆಂಟ್ ಕೊಟ್ಟಾಗ ಅದ್ರದ್ದು ಏನೇನು ನಾವು ಚೆಕ್ ಮಾಡಿದಾಗ ವಿಸರಲ್ ಅನಾಲಿಸಿಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಆಸ್ಪಿರೇಟ್ ಅನಾಲಿಸಿಸ್ ಇರ್ಬೋದು, ಬ್ಲಡ್ ಅನಾಲಿಸಿಸ್ ಇರ್ಬೋದು, ಅದ್ರಲ್ಲಿ ಬಂದಿರುವಂಥ ಏನೇನು ರಿಪೋರ್ಟ್ಸ್ ಬಂದಿರೋದು ಅದಕ್ಕೆ ಸರಿ ಹೋಗುತ್ತಾ. ಸೊ ವಾಟ್ ಹ್ಯಾಸ್ ಬಿನ್ ಗಿವನ್ ಟು ಹಿಮ್ ಆ್ಯಂಡ್ ವಾಟ್ ಇಸ್ ದ ರಿಪೋರ್ಟ್ ಎರಡು ಕೋರಿಲೇಟ್ ಆಗುತ್ತೆ. ಅದಾದಮೇಲೆ ದೇರ್ ಬಿ ಸಮ್ ಟೈಮ್, ಒಂದೊಂದು ಪಾಯ್ಸನ್ ಒಂದೊಂದು ಡೆತ್ ಟೈಮ್ ಇರುತ್ತೆ. ತಗೊಂಡ ತಕ್ಷಣ ತಗೊಂಡು ಡ್ರಗ್ ಯಾವುದು, ಪಾಯ್ಸನಿಂಗ್ ಯಾವುದು, ಸೈನೈಡ್ಸ್. ಯಾವ ಸೈನೈಡು ಅದರಲ್ಲಿ ಎಷ್ಟೊಂದಿದೆ. ತಗೊಂಡ ತಕ್ಷಣ ಸ್ವಲ್ಪ ಒನ್ ಪರ್ಸನ್ ವಾಂಟೆಡ್ ಟು ಟೆಲ್ ವಾಟ್ ಈಸ್ ದ ಟೇಸ್ಟ್ ಆಫ್ ಸೈನೈಡ್, ತೊಗೊಂಡ್ರೆ ಸತ್ತೋಗ್ಬಿಡ್ತಾರೆ, ಬರೆಯೋಕ್ಕಾಗಲ್ಲ. ಅವ್ನಿಗೆ ಅನ್ಕೊಂಡು ಹಿಂಗೆ ಬರಲ್ಲ, SW ಅಂತ ಬರ್ತಾ ಅಸಲ್ ಸತ್ತೋದು. ಸೊ ಇಟ್ ಈಸ್ ಸ್ವೀಟ್. ಸೊ ದಟ್ ವಾಸ್ ಅ ಸೈಂಟಿಸ್ಟ್, ಇಟ್ ರಿಯಲಿ ಹ್ಯಾಪನ್ಡ್. They wanted to know what the taste of cyanide is. So there is a potassium cyanide and various drugs in the form of an aroma. ಏರ್ ಇಂದ ಬರುವಂಥ ಸೈನೈಡ್ಸ್ ಇರುತ್ತೆ. ಸೊ ಗಾಳಿನಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಇಟ್ಸ್ ಕಾಸಸ್ ಸಮ್ ಎಫೆಕ್ಟ್ ಆ್ಯಂಡ್ ಮನೆಗೆ ಹೋಗಿ ಸಾಯ್ತಾರೆ. ಸೊ ಅದರ ಎಫೆಕ್ಟ್ ಎಷ್ಟು ಯಾವುದೆಲ್ಲ ಆಗಿರುತ್ತೆ, ಹೇಗಾಗಿರುತ್ತೆ, ಅದರದ್ದೆಲ್ಲನೂ ದ ಟೆಂಪೊರಲ್ ಪ್ರೊಫೈಲ್ ಅಂತ ಹೇಳ್ತಾರೆ. ದ ಸೀಕ್ವೆನ್ಸ್ ಆಫ್ ರಿಲೇಷನ್, ದ ಟೆಂಪೊರಲ್ ಪ್ರೊಫೈಲ್ ಆಫ್ ದ ಇವೆಂಟ್ಸ್ ವಿಚ್ ಹ್ಯಾಸ್ ಟೇಕನ್ ಪ್ಲೇಸ್ ರೈಟ್ ಫ್ರಮ್ ದ ಬಿಗಿನಿಂಗ್ till the end of either the treatment or the death of the person, and later on autopsy and later on forensic evaluation, ಅದಷ್ಟನ್ನು and the chain of events ಎಲ್ಲ ಮೇಂಟೈನ್ ಆಗುತ್ತೆ. ಅದಿಲ್ಲ ಅಂತಂದರೆ ಬಿಯಾಂಡ್ ರೀಸನಬಲ್ ಡೌಟ್ ಆಗಲ್ಲ. ಸೊ ಮೆಡಿಕಲ್ ಎವಿಡೆನ್ಸಲ್ಲಿ ವಾಟ್ ಆರ್ ಆಲ್ ಇಟ್ ಕಂಪ್ರೈಸಸ್ ಆಫ್ ಅಂದರೆ ದ ಎಕ್ಸಾಮಿನೇಷನ್ ಆಫ್ ದ ಪೇಷಂಟ್, ದ ಟ್ರೀಟ್ಮೆಂಟ್ ಆಫ್ ದ ಪೇಷಂಟ್, ಇನ್ವೆಸ್ಟಿಗೇಷನ್ಸ್, ಸರ್ಜರಿ, ಮ್ಯಾನೇಜ್ಮೆಂಟ್, ಪೋಸ್ಟ್ ಆಪರೇಷನ್ ಪ್ರಾಬ್ಲಮ್ಸು, ಅದರದ್ದು ಕಾಂಪ್ಲಿಕೇಶನ್ಸು, ಲ್ಯಾಬೊರೇಟರಿ ಅನಾಲಿಸಿಸ್, ಮೆಡಿಕಲ್ ರೆಕಾರ್ಡ್ಸ್ ಯಾವುದೇ ಬರುತ್ತೆ, ಆ್ಯಂಡ್ ದೆನ್ ಮೋಸ್ಟ್ ಆಫ್ ಆಲ್ ದಿ ಎಕ್ಸ್ಪರ್ಟ್ ನಾಲೆಜ್ ವಿಚ್ ದ ಪರ್ಟಿಕ್ಯುಲರ್ ಡಾಕ್ಟರ್ ಟೆಲ್ಸ್ ಟು ದ ಕೋರ್ಟ್. ದಿಷ್ಟು ಸೇರಿಕೊಂಡು ದಿಸ್ ಒನ್ ಹೋಲ್ ಥಿಂಗ್ ಇಸ್ ಅ ಬಂಡಲ್ ಆಫ್ ಥಿಂಗ್ಸ್ ವಿಚ್ ಕಂಪ್ರೈಸಸ್ ಆಫ್ ಮೆಡಿಕಲ್ ಎವಿಡೆನ್ಸ್. ಮೆಡಿಕಲ್ ಡಾಕ್ಯುಮೆಂಟ್ಸ್ ಇವಾಗ ಲಿವಿಂಗ್ ಪರ್ಸನ್ಸಲ್ಲಿ, ಡೆಡ್ ಪರ್ಸನ್ಸಲ್ಲಿ ಮೆಡಿಕಲ್ ಡಾಕ್ಯುಮೆಂಟೇಷನ್ ಇರುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಇನ್ ಲಿವಿಂಗ್ ಪರ್ಸನ್ಸು, ಯಾವ್ಯಾವ ಡಾಕ್ಯುಮೆಂಟ್ಸ್ ಇನ್ ನಾನ್ ಲಿವಿಂಗ್ ಪರ್ಸನ್ಸ್ ಇರುತ್ತೆ. ಇವಾಗ ಲಿವಿಂಗ್ ಪರ್ಸನ್ಸ್ ಅಂದರೆ ಇಂಜುರೀಸ್ ಆಯಿತು ಅಥವಾ ಅಸಾಲ್ಟ್ ಆಯಿತು ಅಥವಾ ಬಿದ್ದಿದ್ದಾರೆ, ಮೆಡಿಕಲ್ ಲೀಗಲ್ ಕೇಸ್ ಆಯಿತು, ಆ ಥರ ಆದಾಗ ವಾಟ್ ಆರ್ ಆಲ್ ದ ಫಸ್ಟ್ ಬರೋದೇನು, ಅಲ್ಲೇ FIR ಮಾಡಿರ್ತಾರೆ, ಅಥವಾ ವಾಟ್ ಈಸ್ ದ ರೀಸನ್ ಫಾರ್ ದ ಆಕ್ಸಿಡೆಂಟು, ವೂಂಡ್ಸ್ ಆಗಿರುತ್ತೆ, ವೂಂಡ್ ಸರ್ಟಿಫಿಕೇಟ್ಸ್ ಏನಿರುತ್ತೆ, ಇಂಜುರಿ ಸರ್ಟಿಫಿಕೇಟು, ಅದಕ್ಕೆ ಸಂಬಂಧಪಟ್ಟಿದ್ದು ಏನೇನಿರುತ್ತೆ, ಮೆಡಿಕಲ್ ಲೀಗಲ್ ಕೇಸ್ ಆದರೆ ಅದರದ್ದು ಮೆಡಿಕಲ್ ಲೀಗಲ್ ರೆಕಾರ್ಡಲ್ಲಿ ಏನೇನು ಹಾಕಿರ್ತಾರೆ. ದಿ ಹಾಸ್ಪಿಟಲ್ ವಿಲ್ ಹ್ಯಾವ್ ಅ ಪರ್ಟಿಕ್ಯುಲರ್ ರೆಕಾರ್ಡ್, outpatient record. When you go to the
courts or when you deal with medical legal cases, you must know in all medical legal cases, first at least patient will go to the emergency. Emergency ಹೋಗ್ತಿದ್ದಂಗೆ ಅಲ್ಲಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ or ಎಮರ್ಜೆನ್ಸಿ ಮೆಡಿಕಲ್ ಆಫೀಸರ್ will be there. He is responsible. ಇವಾಗ ನಮ್ಮನ್ನ ಕೋರ್ಟಲ್ಲಿ ಹೋದಾಗ ಈ ಪೇಷಂಟ್ ಬಂದಾಗ ಎಷ್ಟು ಗಂಟೆಗೆ ನೋಡಿದ್ರಿ ಅಂತ ನಾವು ನೋಡೋದು 1 hour ಆದ್ಮೇಲೆ 2 hours ಆದ್ಮೇಲೆ ನೋಡಿರ್ತೀವಿ ಪೇಷಂಟ್ ಬಂದಾಗ, ಗೊತ್ತಿರಲ್ಲ ಪೇಷಂಟ್ ಬಂದಿರೋದು. ಪೇಷಂಟ್ ವಿಲ್ ಫಸ್ಟ್ ಕಮ್ ಟು ದಿ ಎಮರ್ಜೆನ್ಸಿ. It will be seen by the emergency ನಲ್ಲಿ ಕನ್ಸಲ್ಟೆಂಟ್ ಡಾಕ್ಟರ್ ಕೂತಿರಲ್ಲ. So it is always seen by the emergency medical officer. They are designated to stay only in the emergency. ಬೇರೆ ಕೆಲಸ ಇಲ್ಲ ಅವ್ರಿಗೆ. They are always in the emergency from 9 to 9. ಆ ಥರ ಎಮರ್ಜೆನ್ಸಿ ಮೆಡಿಕಲ್ ಆಫೀಸರ್ ನೋಡಿದಾಗ ಅವ್ರು ಏನೇನು ಡಾಕ್ಯುಮೆಂಟ್ ಮಾಡಿದ್ರು, ಅವಾಗ ವೈಟಲ್ಸ್ ಏನಿತ್ತು. ವೈಟಲ್ಸ್ ಅಂದ್ರೇನು? ವೈಟಲ್ ಪ್ಯಾರಾಮೀಟರ್ಸ್ ಆಫ್ ಎ ಪೇಷಂಟ್ ಅಂತ ಇಂಪಾರ್ಟೆಂಟ್ ಅದು. ವೈಟಲ್ ಪ್ಯಾರಾಮೀಟರ್ಸ್ ಅಂದರೆ ಪಲ್ಸು, BP, ಉಸಿರಾಟ, ರೆಸ್ಪಿರೇಷನ್, ಟೆಂಪರೇಚರು, ಒಂದು ಬ್ಲಡ್ ಗ್ಲೂಕೋಸ್ ಲೆವೆಲ್ಸು, ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿರುತ್ತೆ, ಇದಿಷ್ಟನ್ನು ವೈಟಲ್ಸ್ ಅಂತ ಕರ್ಸ್ಕೊಡುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಪೇಷಂಟ್ ಬರ್ತಿದ್ದಂಗೆ BP ಇಲ್ಲ ಅಂದರೆ ಅವ್ನ ಹಾರ್ಟ್ಗೇನೋ ಆಗಿರ್ಬೋದು, ಬೇರೆ ಏನಾರು ಆಗಿರ್ಬೋದು, ಲಂಗ್ಸ್ಗೇನೋ ತೊಂದರೆ ಆಗಿರ್ಬೋದು, ಹೊಟ್ಟೆ ಒಳಗೆ ಬ್ಲೀಡ್ ಆಗ್ತಿರ್ಬೋದು, ಇಂಟರ್ನಲ್ ಬ್ಲೀಡಿಂಗ್ ಆಗಿರ್ಬೋದು, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆಗಿರ್ಬೋದು, ತಲೆಗೆ ಏಟ್ ಆಗಿಬಿಟ್ಟು ಅವ್ನು ಅನ್ಕಾನ್ಷಿಯಸ್ ಆಗಿರ್ಬೋದು, BP ಡ್ರಾಪ್ ಆಗುತ್ತೆ. ಅಥವಾ ತುಂಬ ಜೋರ ಹೊಡ್ಕೋತಾ ಇದೆ, ಅವನು ಹಾರ್ಟ್ ಪೇಷಂಟು, ಏಟ್ ಆಗಿದ್ದಕ್ಕೆ ತುಂಬ ಅವ್ನಿಗೇನೂ ಆಗಿರಲ್ಲ, ಗಾಬರಿಗೆ ಸತ್ತೋಗಿರ್ಬೋದು, ಹಾರ್ಟ್ ರೇಟ್ ತುಂಬ ಜಾಸ್ತಿ ಆಗಿರುತ್ತೆ, ತುಂಬ ಟೆನ್ಷನ್ ಆಗಿರುತ್ತೆ, ಅಥವಾ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಸೊ ಮೆನಿ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಸೊ ಫಸ್ಟ್ ಥಿಂಗ್ ಯು ಶುಡ್ ನೋ ಇಸ್ ದ ವೈಟಲ್ಸ್. ವೈಟಲ್ ಪ್ಯಾರಾಮೀಟರ್ಸ್ ಏನು ಮಾಡಿದ್ದಾರೆ ಅದನ್ನು ಚೆಕ್ ಮಾಡಿದಾರ. ಪೇಷಂಟ್ ಬಂದಾಗ ಅವ್ರದ್ದು ಕಾನ್ಷಿಯಸ್ ಲೆವೆಲ್ ಏನಿತ್ತು, ಯಾವ್ಯಾವ ರೀತಿ ಅವ್ರನ್ನ ಅಸೆಸ್ ಮಾಡಿದ್ದಾರೆ, ಪಲ್ಸು, ಬ್ಲಡ್ ಪ್ರೆಷರು, ರೆಸ್ಪಿರೇಷನ್, ಟೆಂಪರೇಚರು. ದೆನ್ ಸಿಸ್ಟಮ್ಸ್ ಅಂತ ನೋಡ್ತೀವಿ. ಒಂದು ಹಾರ್ಟು, ಒಂದು ಲಂಗ್ಸು, ಒಂದು ಅಬ್ಡಮಿನ್, ಮೇಜರ್ ಸಿಸ್ಟಮ್ಸ್ ನಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಆ ಸಿಸ್ಟಮ್ಸ್ ಎಲ್ಲ ಇವ್ಯಾಲ್ಯೂಯೇಷನ್ ಏನೇನು ಮಾಡಿದ್ದಾರೆ, ಯಾವ ಥರ ಇವ್ಯಾಲ್ಯೂಯೇಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಕೈ ಹಿಂಗೆ ಅಲ್ಲಾಡ್ತಾ ಇರುತ್ತೆ, ಮೂಳೆ ಮುರಿದಿರುತ್ತೆ, ಇಲ್ಲಿ ನೋವು ಅಂತಾನೆ, ಅಲ್ಲಿ ನೋವು ಅಂತಾನೆ, ಎಲ್ಲ ನೋವು ಅಂತ ಹೇಳಿದ್ದಾರೆ, ಅಲ್ಲಿ ಎಕ್ಸ್ರೇ ಮಾಡಿದ್ದಾರೆ, ಬೇಸಿಕ್ ಥಿಂಗ್ಸ್. ಬೇಕಂದ್ರೆ CT ಸ್ಕ್ಯಾನ್ ಮಾಡಿದ್ದಾರೆ. ಇಷ್ಟು ಮಾಡಿರೋದು ಪ್ಲಸ್ ರೆಕಾರ್ಡಿಂಗ್. ಪೇಷಂಟ್ ಬಂದಾಗ ಯಾವ್ಯಾವ ರೆಕಾರ್ಡಿಂಗ್ಸ್ ಮಾಡಿದ್ದಾರೆ, ವೂಂಡ್ಸ್ ಎಲ್ಲೆಲ್ಲಿದೆ, ಫಸ್ಟ್ ಆಫ್ ಆಲ್ ಐಡೆಂಟಿಫಿಕೇಶನ್ ದ ಪರ್ಸನ್. ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಆ ಪೇಷಂಟ್ ಬಂದೇ ಇಲ್ಲ, ಇನ್ಯಾರೋ ಪೇಷಂಟ್ ಬಗ್ಗೆ ಹೇಳ್ತಿದ್ದಿಲ್ಲ ಅಂತ ಕ್ರಾಸ್ ಎಕ್ಸಾಮಿನೇಷನ್ ನಮ್ಗೆ ಹೇಳ್ತಾರೆ. ಈ ಪೇಷಂಟ್ ನೋಡೇ ಇಲ್ಲ, ಟ್ರೀಟೇ ಮಾಡಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಲ್ಲ, ಆಪರೇಟಿವ್ ಆಗಿಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಸೊ ಮೆನಿ ಥಿಂಗ್ಸ್ ಐ ಬಿನ್ ಆಸ್ಕ್ಡ್ ಲೈಕ್ ದಟ್. ಯಾಕೆ ಅಂದರೆ ಇಟ್ ಮೇ ಬಿ ಅ ಡಿಫ್ರೆಂಟ್, ದಟ್ಸ್ ನಾಟ್ ರಾಂಗ್, ಇಟ್ ಮೇ ಬಿ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. ಸೊ ಫುಲ್ ಪೇಷಂಟೇ ಚೇಂಜ್ ಮಾಡಿಬಿಟ್ಟು ಏನೋ ಹೇಳಿದರೆ, ಬಿಕಾಸ್ ದೋಸ್ ಥಿಂಗ್ಸ್ ಆರ್ ಆಲ್ಸೋ ಹ್ಯಾಪ್ನಿಂಗ್. ಇನ್ಶೂರೆನ್ಸ್ಗೆ ಬರುತ್ತೆ ದುಡ್ಡು ಅಂದ್ಬಿಟ್ಟು ಕೆಲವು ಹಾಸ್ಪಿಟಲ್ಸ್ ಇನ್ ಪೆರಿಫರಿ, ಈಗ ಬೆಂಗಳೂರಲ್ಲೋ ಅಥವಾ ಸಮ್ವೇರ್ ಇನ್ ನಾರ್ತ್ ಕರ್ನಾಟಕ, ಇನ್ಶೂರೆನ್ಸ್ಗೋಸ್ಕರ ಏನು ಮಾಡಿದರೆ ದೇ ಹ್ಯಾವ್ ಡಾಕ್ಯುಮೆಂಟೆಡ್ ಅನ್ರಿಯಲ್ ಪರ್ಸನ್ಸ್, ಫಿಕ್ಟಿಷಿಯಸ್ ಪರ್ಸನ್ಸ್ ನೇಮ್ಸು. ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಮೆಡಿಕಲ್ ಲೀಗಲ್ ಕೇಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಪೇಷಂಟ್ ಈಸ್ ನಾಟ್ ಎಟ್ ಆಲ್ ದೇರ್, ಇಟ್ ಈಸ್ ಎ ಫಿಕ್ಟಿಷಿಯಸ್ ನೇಮ್ ಆ್ಯಂಡ್ ದೇ ಹ್ಯಾವ್ ಕ್ಲೇಮ್ಡ್ ಇನ್ಶೂರೆನ್ಸ್. ಅದು ಸಿಕ್ಕಾಕೊಂಡು ದೇರ್ ವಾಸ್ ಎ ಕೇಸ್ ಆನ್ ದಟ್, ಪೇಪರಲ್ಲಿ ಬಂದಿತ್ತು. ಸೊ ದೀಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಸೊ ವಿ ಶುಡ್ ನೋ ದ ಐಡೆಂಟಿಟಿ ಆಫ್ ದ ಪೇಷಂಟ್. ಐಡೆಂಟಿಟಿ ಅಂದರೆ ಅವ್ನ ಮಾರ್ಕ್ಸ್ ಎಲ್ಲಿತ್ತು, ಪರ್ಮನೆಂಟ್ ಮಾರ್ಕ್ಸ್ ಏನಿದೆ, ಮಚ್ಚಗಳಿದೆ, ಎಲ್ಲ ನೋಡಿಕೊಂಡು ಅದರದ್ದು ಐಡೆಂಟಿಫಿಕೇಶನ್. ದೋಸ್ ಥಿಂಗ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ದ ವೂಂಡ್ ಸರ್ಟಿಫಿಕೇಟ್, ಇನ್ ದ ಇಂಜುರಿ ಸರ್ಟಿಫಿಕೇಟ್. ವೂಂಡ್ ಸರ್ಟಿಫಿಕೇಟಲ್ಲಿ ಬರೀ ವೂಂಡ್ಸ್ ಇರುತ್ತೆ, ಎಷ್ಟು ವೂಂಡ್ಸ್ ಇತ್ತು, ಟೋಟಲ್ ನಂಬರ್ ಆಫ್ ವೂಂಡ್ಸ್ ಆನ್ ದ ಪೇಷಂಟ್, ಲ್ಯಾಸರೇಟೆಡ್ ವೂಂಡ್ ಆನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ, ಸೋ ಮೆನಿ ಸೆಂಟಿಮೀಟರ್ಸ್ ಬೈ ಸೋ ಮೆನಿ ಸೆಂಟಿಮೀಟರ್ಸ್. ಇವಾಗ ಇನ್ಸೈಸ್ ವೂಂಡ್ ಅಂದ್ರೇನು, ಲ್ಯಾಸರೇಟೆಡ್ ವೂಂಡ್, ಅದ್ರ ಬಗ್ಗೆ ಹೇಳ್ತೀವಿ ನಾವು. ಆ್ಯಂಡ್ ಇದಲ್ಲದಲ್ಲೇ ಬೇರೆ ಏನೇನು ಇನ್ವೆಸ್ಟಿಗೇಷನ್ಸ್ ಆಗಿರುತ್ತೆ ಅದಷ್ಟು ಡಾಕ್ಯುಮೆಂಟೇಷನ್ ಆ್ಯಂಡ್ ರೆಫರಲ್ ಟು ವಿಚ್ ಪರ್ಟಿಕ್ಯುಲರ್ ಡಾಕ್ಟರ್. ನೀವು ಹೊಟ್ಟೆ ಮೇಲೆ ಏನೋ ಗಾಡಿ ಹೋಗ್ಬಿಟ್ಟಿರುತ್ತೆ, ದೇ ರೆಫರ್ ಇಟ್ ಟು ಗ್ಯಾಸ್ಟ್ರಿಕ್ ಸರ್ಜನ್. ಅಥವಾ ತಲೆಗೇಟಾಗಿರುತ್ತೆ, ನನಗೆ ರೆಫರೆನ್ಸ್ ಬರುತ್ತೆ, ನ್ಯೂರೋ ಸರ್ಜನ್ ರೆಫರೆನ್ಸ್ ಬರುತ್ತೆ. ಕೈಯೋ ಕಾಲು ಮುರಿದಿರುತ್ತೆ, ದೇ ಇಟ್ ವಿಲ್ ಬಿ ರೆಫರ್ ಟು ಆರ್ಥೋಪೆಡಿಕ್ ಸರ್ಜನ್. ಎಲ್ಲ ಇಂಜುರೀಸು ಆಗಿರುತ್ತೆ, ಎಲ್ಲ ಡಾಕ್ಟರ್ಸ್ನೂ ಕರೆಸ್ತಾರೆ, ನೀವು ಬನ್ನಿ, ನೀವು ಬನ್ನಿ, ನೀವು ಬನ್ನಿ. ಸೊ ಆ ಡಾಕ್ಟರ್ ಬಂದು ನೋಡೋಷ್ಟೊಂದು 1 hour or 2 hours ಆಗಿರುತ್ತೆ. ಫಸ್ಟ್ ಇಟ್ ವಿಲ್ ಬಿ ಸೀನ್ ಬೈ ದ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್. ಸೊ ವಾಟ್ ಈಸ್ ರೆಕಾರ್ಡೆಡ್ ಇನ್ ದ ಕ್ಯಾಶುಯಾಲಿಟಿ ಮೆಡಿಕಲ್, ಅವ್ನು ಡಾಕ್ಟರ್ ಬರೋಷ್ಟೊಳಗೆ ಒಂದು BP ಲೋ ಆಗ್ಬಿಟ್ಟು ಸತ್ತೇ ಹೋಗ್ಬೋದು, ಅಥವಾ ಬೇರೆ ಏನಾದ್ರು ಕಾಂಪ್ಲಿಕೇಶನ್ ಆಗಿರ್ಬೋದು. ಬಂದಾಗ ಕಾನ್ಷಿಯಸ್ ಇತ್ತು, ನಾನು ಮಾತಾಡಿಸ್ಬಿಟ್ಟು ಈ ಕಡೆ ಹೋಗಿದ್ದೀನಿ, ಈಗ ಪ್ರಜ್ಞೆ ಹೋಗಿದೆ ಅಂತ ಯಾಕೆ ಹೇಳ್ತೀರಾ ಅಂತ ಎಷ್ಟೊಂದು ಜನ ತೆಗ್ಲಾಡ್ತಾರೆ. ದಟ್ ಕ್ಯಾನ್ ಹ್ಯಾಪನ್ ಇನ್ ಹೆಡ್ ಇಂಜುರೀಸ್. ಸಡನ್ ಬ್ಲೀಡ್ ಜಾಸ್ತಿ ಆಗ್ತಾ ಹೋದರೆ, ನೌ ದೇ ಆರ್ ಟಾಕಿಂಗ್, ಪೇಷಂಟ್ ಕಮಿಂಗ್, ಟಾಕಿಂಗ್ ಆ್ಯಂಡ್ ವಾಕಿಂಗ್, admitted to ward, found dead. It can happen very commonly. Extradural hemorrhages ಎಲ್ಲ ಆಗುತ್ತೆ. ಸೊ ವಿ ಶುಡ್ ಬಿ ವೆರಿ ವಿಜಿಲೆಂಟ್, ಅದು ಗೊತ್ತಿರಬೇಕು. ಹಿಂಗೆ ಆಗ್ಬೋದು, ಅದಕ್ಕೋಸ್ಕರ ಐ ವಿಲ್ ನಾಟ್ ಪುಟ್ ಹಿಮ್ ಇನ್ ದ ವಾರ್ಡ್, ಐ ಪುಟ್ ಹಿಮ್ ಇನ್ ದ ICU. ಸುಮ್ಮನೆ ದುಡ್ಡು ಮಾಡೋಕ್ಕೆ ಯಾಕೆ ICU ಹಾಕ್ತೀರಾ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಸೊ. ICU ಹಾಕೋದು ಯಾಕೆಂದರೆ ಈ ಥರ ಆಗ್ಬೋದು ಅಬ್ಸರ್ವೇಷನ್ಗೋಸ್ಕರ ವಿ ಪುಟ್ ಹಿಮ್ ಇನ್ ICU. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ದಿ ಅಡ್ವೊಕೇಟ್ಸ್ ಆಲ್ಸೋ ಶುಡ್ ನೋ, ಬಿಕಾಸ್ ಯು ವಿಲ್ ಬಿ ಸ್ಟಾರ್ಟಿಂಗ್ ಯುವರ್ ಕ್ವೆಶನಿಂಗ್ ರೈಟ್ ಫ್ರಮ್ ದಟ್ ಪಾಯಿಂಟ್.
ಮೆಡಿಕಲ್ ಎಕ್ಸಾಮಿನೇಷನ್ ಆದಾಗ ಬಂದಾಗ ಏನಿತ್ತು, ಎಲ್ಲಿಂದ ಬಂದರು, ಹೇಗೆ ಆಕ್ಸಿಡೆಂಟ್ ಆಯಿತು, ಯಾರು ಕರ್ಕೊಂಡ್ಬಂದರು, ಹೂ ಆರ್ ದ ಪರ್ಸನ್ಸ್ ಹೂ ಬ್ರಾಟ್ ದಿಸ್ ಪರ್ಸನ್ಸ್. ಯಾಕೆಂದರೆ ದ ಪರ್ಸನ್ ಹೂ ಗಿವ್ಸ್ ದ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಟು ದಿ, ಅವ್ರಿಗೆ ಏನೇನು ಉತ್ತರ ಕೊಡಬೇಕು ಅಂತ ಹೇಳಿರ್ತಾರೋ, ಯಾರು ಕರ್ಕೊಂಡ್ಬರ್ತಾರೋ ಅವರು ಇಂಪಾರ್ಟೆಂಟು. ಪೇಷಂಟ್ ರಿಲೇಟಿವ್ಸೇ ಕರ್ಕೊಂಡ್ಬಂದಿರ್ತಾರ, ಬೈಸ್ಟ್ಯಾಂಡರ್ಸ್ ಕರ್ಕೊಂಡ್ಬಂದಿರ್ತಾರ ಆಸ್ ಎ ಗುಡ್ ಸಮ್ಯಾರಿಟನ್ ಆರ್ ಸಂಬಡಿ ಎಲ್ಸ್, ನನಗೆ ಗೊತ್ತಿರಲ್ಲ ಅದು. ಆ್ಯಂಡ್ ಮೆಡಿಕಲ್ ಡಾಕ್ಯುಮೆಂಟ್ಸ್ ಇನ್ ಡೆಡ್ ಪರ್ಸನ್ಸ್. ಡೆಡ್ ಪರ್ಸನ್ಸ್ ಅಲ್ಲಿ ಏನೇನು ಡಾಕ್ಯುಮೆಂಟೇಶನ್ಸ್ ಇರುತ್ತೆ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್, ಫೊರೆನ್ಸಿಕ್ ರಿಪೋರ್ಟ್ಸ್, ಟಾಕ್ಸಿಕಾಲಜಿ ರಿಪೋರ್ಟ್ಸ್, ಹಿಸ್ಟೋಪೆಥಾಲಜಿ ರಿಪೋರ್ಟ್, ವಿಸಿರಲ್ ರಿಪೋರ್ಟ್. ವಿಸಿರಾ ಅದರದ್ದು, ವಿಸಿರಾ ಅಂದರೆ ಬಾಡಿಲಿರೋ ಲಂಗು, ಲಿವರು, ಸ್ಪೀನು, ಬಾಲ್ಗಾಡೋದೆಲ್ಲ ಟೆಸ್ಟ್ ಮಾಡೋದಕ್ಕೆ ವಿಸಿರಾ ಅಂತಾರೆ. ಅದರದ್ದು ರಿಪೋರ್ಟ್ಸ್ ಆ್ಯಂಡ್ ಎಲ್ಲ ಸೇರಿಸ್ಕೊಂಡು ಇನ್ಕ್ವೆಸ್ಟ್ ರಿಪೋರ್ಟ್ಸ್. ಇಷ್ಟು ರಿಪೋರ್ಟ್ಸ್ ಇರುತ್ತೆ ಇನ್ ಅ ಡೆಡ್ ಪರ್ಸನ್. ಆ ಅಷ್ಟು ರಿಪೋರ್ಟ್ಸ್ನು ಅಸೆಸ್ಮೆಂಟ್ ಆಗಬೇಕು, ಅಲ್ಲಿ ಏನು ಬರೆದಿರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಮ್ಮ ಕಂಪೈಲೇಷನ್ ಆಫ್ ಅವರ್ ಡಿಫೆನ್ಸ್ ಆರ್ ಪ್ರಾಸಿಕ್ಯೂಷನ್ ಏನಿರುತ್ತೆ ಅದ್ರ ಬಗ್ಗೆ ಏನೇನು ಹೇಳಬೇಕು ಅನ್ನೋದನ್ನ ವಿ ಶುಡ್ ಡಿಸೈಡ್ ಆನ್ ದಟ್. ಇವಾಗ ಇಫ್ ಯು ಆರ್ ಕಾಲ್ಡ್ ಆಸ್ ಎನ್ ಎಕ್ಸ್ಪರ್ಟ್, ಇವಾಗ ಯು ಕಾಲ್ ಲಾಟ್ ಆಫ್ ಡಾಕ್ಟರ್ಸ್ ಆಸ್ ಎಕ್ಸ್ಪರ್ಟ್ಸ್. ಹೂ ಇಸ್ ಎನ್ ಎಕ್ಸ್ಪರ್ಟ್? ಆಸ್ ಪರ್ BNS or as per BNSS, who is called as an expert? Knowledge in a particular subject, correct. And what else? Which he can based on your opinion, court can join. That is okay. Court ಮಾಡೋದು ಹೇಳ್ತೇನೆ. Who is an expert? If you are to be called as an expert, the court has to see so many things. The person this is under section 39 of the BNS. It is defined. Who is an expert another, it is defined. When the court has to form an opinion on a foreign law, ಇವಾಗ ಫಾರಿನ್ ಲಾ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಯಾರು ಓದಿರೋರು ಇರ್ತಾರೆ, ಅವ್ರನ್ನ ಕರೆಸಿದ್ರೆ ಫಾರಿನ್ ಲಾನ, ಫಾರಿನರ್ನೇ ಅಡ್ವೊಕೇಟ್ನೇ ಕರೆಸಿದ್ರೆ ದೆನ್ ದಟ್ ಈಸ್ ಆಲ್ಸೋ that person is also an expert. Or anything on science, art, any field of law, who has got skill and knowledge. This is by definition. And he is able to give an opinion on that particular thing which is asked for. Based on his opinion, court will formulate its own decision. So, expert should have special skill, he should have knowledge, he should have studied, he should have had training, he should have practice, he should have experience in that particular field or subject, and whose opinion helps the court to decide on a particular point of law. ಇದಿಷ್ಟು ಇದ್ರೆ ಎಕ್ಸ್ಪರ್ಟ್ ಅಂತ ಕರೀತಾರೆ. ಸೊ ದ ಕೋರ್ಟ್ ಯಾರನ್ನೋ ಕರೆಸ್ಬಿಟ್ಟು ಅವ್ರು ಇವಾಗ MBBS ಡಾಕ್ಟರ್ಸ್ನ ಕರೆಸ್ಬಿಟ್ಟು ಮೆಡಿಕಲ್ ಪ್ರಾಬ್ಲಮ್ ಏನಾರು ಆಗಿದೆ ಅಂತ ಕೇಳಿದ್ರೆ ಎಕ್ಸ್ಪರ್ಟ್ ಒಪಿನಿಯನ್ ಆಗಲ್ಲ. ಅವ್ರು ಹೇಳ್ಬೋದು, ಕೇಸ್ ಶೀಟ್ ನೋಡ್ಕೊಂಡು ಹಿಂಗಾಯ್ತು, ಪೇಷಂಟ್ ಇವತ್ತಿನ ದಿವಸ ಬಂದರು, ಹಿಂಗೆ ಅನ್ಕಾನ್ಷಿಯಸ್ ಆಗಿದ್ರು, ಆಪರೇಷನ್ ಆಯಿತು, ಆಪರೇಷನ್ ಆದಮೇಲೆ ಹಿಂಗೆ ಕಾಂಪ್ಲಿಕೇಶನ್ ಆಯಿತು, ಹಿಂಗೆ ಸತ್ತೋಯ್ತು ಅಥವಾ ಮನೆಗೆ ಹೋಯ್ತು, ಏನೋ ಒಂದು ಹೇಳ್ತಾರೆ. Is it an expert opinion? No, it is not any. And even if you cross-examine that person, it is of no use. Right from beginning, it becomes useless. So, who is an expert in that? What is the difference between an ordinary witness and an expert witness? The person who has seen the event, what exactly has happened, and then he gives his particular opinion, he becomes just an ordinary witness. But an expert witness thinks about it and gives his opinion on what could have happened. ನಾನು ಈ ಥರ ಹಿಂಗೆ ಈ ಪರ್ಟಿಕ್ಯುಲರ್ ಡ್ಯಾಗರ್ ಇಂದ ಹಿಂಗೆ ಚುಚ್ಚಿದ್ರೆ ಅವ್ನು ಸಾಯ್ತಾನ ಅಂತ ಕೇಳ್ತಾರೆ ಪ್ರಶ್ನೆ. ಸೊ ಹಂಗೆ ಚುಚ್ಚಿದಾಗ ವೆದರ್ ಇಟ್ ಈಸ್ ಸೂಪರ್ಫಿಷಿಯಲ್ ಇಂಜುರಿ, ವೆದರ್ ಇಟ್ಸ್ ಎನ್ ಡೀಪ್ ಇಂಜುರಿ, ವೆದರ್ ದ ಇಂಜುರಿ ಈಸ್ ಆನ್ ದಿ ಹಾರ್ಟ್, ವೆದರ್ ದ ಇಂಜುರಿ ಈಸ್ ಆನ್ ದ ಲಂಗ್ಸ್, ವೆದರ್ ದ ಇಂಜುರಿ ಹ್ಯಾಸ್ ಡ್ಯಾಮೇಜ್ಡ್ ಅ ಮೇಜರ್ ಬ್ಲಡ್ ವೆಸಲ್ ಇನ್ ದ ಬಾಡಿ, ಅಥವಾ ಬರೀ ಸ್ಟಮಕ್ಗೆ ಹೋಗಿದ್ಯಾ, ಇಂಟೆಸ್ಟೈನ್ಗೆ ಹೋಗಿದ್ಯಾ, ಆ ಥರ ನೋಡಿದಾಗ ಸುಮ್ಮನೆ ಹಿಂಗೆ 4-5 ಸತಿ ಸ್ಟಾಬ್ ಆಗಿರುತ್ತೆ, ಎಲ್ಲ ಸೂಪರ್ಫಿಷಿಯಲ್ ಇಂಜುರಿ. ಒಂದು ಸ್ಟಿಚ್ ಹಾಕ್ಬಿಟ್ಟು ಮನೆ ಕಳಿಸ್ತೀವಿ, ಅಡ್ಮಿಷನು ಬೇಡ ಅಂತ. ಮಲ್ಟಿಪಲ್ ಸ್ಟೆಪ್ಸ್. ಸೊ ಆ ಇಂಜುರಿ ಕ್ಯಾನ್ ಇಟ್ ಕಾಸ್ ಡೆತ್? ಇಟ್ ವಿಲ್ ನಾಟ್. ಒಂದೇ ಒಂದು ಇಂಜುರಿ ಇರುತ್ತೆ, ಸಣ್ಣ ಸ್ಟ್ಯಾಬ್ ಇಂಜುರಿ ಇರುತ್ತೆ, ಇಲ್ಲಿ ಒಳಗಡೆ ಹೋಗಿರುತ್ತೆ, ರೈಟ್ ಥ್ರೂ ದ ಹಾರ್ಟ್, ಒಳಗಡೆ ಬ್ಲೀಡಿಂಗ್ ಆಗಿ ಸತ್ತು ಹೋಗ್ತಾನೆ. ಅದು ಒಳಗಡೆ ಸುಮ್ಮನೆ ಸೂಚನೆ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ವುಡ್ ಹ್ಯಾವ್ ಫಾರ್ ಮೂಮೆಂಟ್ ಆಗಿ, ಬಿಕಾಸ್ ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಸತ್ತು ಹೋಗ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ವೆದರ್ ದ ಇಂಜುರಿ or the type of injury is sufficient enough to cause death in the ordinary course of events or not in the ordinary course of events. That will come in the later stages of culpable and non-culpable homicide.
So, ಇದರಲ್ಲಿ there are two evidences. ಒಂದು, Ramesh Chandra Agarwal versus Regency Hospital. Here, the court discussed the expert evidence in the context of medical negligence and emphasized the need for proper expert assistance in technical medical issues. Another one, the state of Ramesh Chandra, I'll give it to you, Ramesh, I'll share it. In state of Himachal Pradesh versus Jailal, Supreme Court emphasized that the person cannot be treated as an expert merely because he holds a position. Court must be satisfied that he has a special skill, knowledge and experience in that particular subject. So, who is an expert ಅಂತ ಹೇಳಿದೆ, and what is an expert expected to do ಅನ್ನೋದನ್ನ these are the two case laws. Expert evidence is needed when the issue is outside the ordinary judicial knowledge ಅಂತ ಹೇಳಿದೆ. So, what is the thing that the court decides? The cause of death, whether the injury is antemortem or postmortem, or whether there is a fracture present or not, whether there is a DNA analysis ಏನಾದ್ರು ಇದ್ರೆ ಅದು ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗಲ್ವಾ, whether the handwriting is similar, whether the patient was mentally competent or not competent, medical treatment accepted practice in the ಆಗಿದೆಯಾ ಆಗಿಲ್ವಾ, medical treatment ಅಲ್ಲಿ ಏನಾದ್ರು negligence ಆಗಿ ಸತ್ತಿದಾನಾ, whether the patient could have been saved by medical treatment, or whether was there a delay, or was there something wrong in the medical treatment. All these things will be looked after by the court. ಅದು ನೋಡಿಕೊಂಡು they form an opinion to give a decision. Expert evidence may not be necessary where the facts are obvious examples. ತುಂಬ ಆಬ್ವಿಯಸ್ ಆಗಿ ನಿಮಗೆ ಯಾರೂ ಹೇಳಬೇಕಾಗಿಲ್ಲ ತಪ್ಪಾಗಿದೆ ಅಂತ. ಒಂದು ಹೊಟ್ಟೆನಲ್ಲಿ ಚಾಕು ಬಿಟ್ಬಿಟ್ಟಿರ್ತಾರೆ, ಪೇಷಂಟ್ಸ್ ಹತ್ತಿತ್ತು, ರೆಸ್ ಸಿಪ್ಸಲ್ ಆಪರೇಟರ್ ಅಂದರೆ ದ ಥಿಂಗ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ನೀನೇನು ಅಡ್ವೊಕೇಟು ಆಗಬೇಕಾಗಿಲ್ಲ, ಡಾಕ್ಟರ್ ಆಗಬೇಕಾಗಿಲ್ಲ, ಯಾರೂ ಆಗಬೇಕಾಗಿಲ್ಲ, ಎನಿ ನಾರ್ಮಲ್ ಪರ್ಸನ್ ಇನ್ ಇಸ್ ನಾರ್ಮಲ್ ಮೆಂಟಲ್ ರ್ಯಾಷನಲ್ ನಾಲೆಜ್ ಕ್ಯಾನ್ ಟೆಲ್. ಆಪರೇಟಿಂಗ್ ಒಂದು ಕೈ ಬಲಗೈ ಫ್ರಾಕ್ಚರ್ ಇದೆ, ಎಡಗೈ ಆಪರೇಷನ್ ಮಾಡಿದ್ರು, ಬಲಗಡೆ ಹೆಮಟೋಮಾ ಇದೆ, ಎಡಗಡೆ ಆಪರೇಷನ್ ಮಾಡಿದ್ರು, ಅಥವಾ ಸ್ಪೈನಲ್ ಕಾರ್ಡಲ್ಲಿ ಕೆಳಗಡೆ ಸೊಂಟದಲ್ಲಿ L4-5 ಆಗಿದೆ, L3-4 ಆಪರೇಷನ್ ಮಾಡಿದ್ರು. ದೀಸ್ ಆರ್ ದ ಥಿಂಗ್ಸ್ ವಿಚ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ಯಾರೋ ಬಂದು ಹೇಳಬೇಕಾಗಿಲ್ಲ, ಎಕ್ಸ್ಟ್ರಾ ನಾಲೆಜೇ ಬೇಕಾಗಿಲ್ಲ. ದೀಸ್ ಥಿಂಗ್ಸ್ ಯು ಡೋಂಟ್ ನೀಡ್ ಅನ್ ಎಕ್ಸ್ಪರ್ಟ್ ಒಪಿನಿಯನ್. ಕೋರ್ಟ್ ವಿಲ್ ನಾಟ್ ಆಸ್ಕ್ ಫಾರ್ ಅನ್ ಎಕ್ಸ್ಪರ್ಟ್. ನೀವು ತಪ್ಪು ಆಪರೇಷನ್ ಮಾಡಿದ್ದಾರೆ, ಸೊ ಹೊಟ್ಟೆ ಒಳಗಡೆ ಚಾಕು ಇಟ್ಬಿಟ್ಟು ಅಥವಾ ಗಾಸ್ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ದೀಸ್ ಆರ್ ಆಲ್ ನೆಗ್ಲಿಜೆನ್ಸಸ್ ವಿಚ್ ಆರ್ evident by itself. ಅದು ಯಾರಿಗೂ ಹೇಳಬೇಕಾಗಿಲ್ಲ. ಸೊ ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಆಸ್ res ipsa operator. The thing speaks for itself. ಅದಕ್ಕೆ ಯು ಡೋಂಟ್ ನೀಡ್ ಟು ಆಸ್ಕ್ ಫಾರ್ ಎಕ್ಸ್ಪರ್ಟ್ ಒಪಿನಿಯನ್ಸ್. ಇದಕ್ಕೆ ನಾವು ಯು ವಾಂಟ್ ಎಕ್ಸ್ಪರ್ಟ್ ಒಪಿನಿಯನ್ ಅಂತ ನೀವು ಮೆಮೊ ಹಾಕಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ದಿಸ್ ಇಸ್ ಎವಿಡೆಂಟ್ ಬೈ ಇಟ್ ಸೆಲ್ಫ್, ಸೊ ಯು ನೀಡ್ ನಾಟ್ ಟೆಲ್ ಎನಿಥಿಂಗ್. And what is the basis of this particular opinion? What material did the expert examine? What were the tests that were performed? What was the method that was used? And what was the method that is, whether the method is accepted method or not? Whether there are reasons given for this particular opinion? And are the limitations mentioned? Hello? Okay. Is it audible? Yes. So the doctor furnishes the records that he has. As the doctor in the witness box, as an advocate, what are the questions we have to focus on, and what are the questions we have to focus on? In general, maybe in general medicine or I am coming to one elder discussion. I'll tell you what are one step by step. So, court may reject the particular witness or may not. If it is contrary to the facts, the patient has died with a stab injury on the chest ಅಂತ ಹೇಳ್ಬಿಟ್ಟು postmortem report ಬರುತ್ತೆ. Doctor's opinion ಅಥವಾ ಇನ್ನೊಬ್ಬರದು he died of a head injury ಅಂತ ಬರುತ್ತೆ. Totally different facts, contrary facts. When there is something contrary to each other, ಇವಾಗ postmortem report ಹೇಳೋದಕ್ಕೂ ಅವರು ಇನ್ನೊಂದು FSL ರಿಪೋರ್ಟ್ ಅಲ್ಲಿ ಬರೋದಕ್ಕೂ ಡಾಕ್ಟರ್ ಟ್ರೀಟ್ ಮಾಡಿರೋ ಡಾಕ್ಟರ್ ಹೇಳೋದಕ್ಕೂ ಎಲ್ಲ ಒಂದಕ್ಕೊಂದು ಹೊಂದದೇ ಇದ್ರೆ, if it is not aligning with the same thing, then it is a contrary fact. Then it is not taken into consideration. And if you tell something, it should be supported by the facts. Whatever is dealt by the surgeon or the doctor, it should be supported by facts. In facts, suppose a patient has come with a severe injury, kaal hortogide, athwa kaal murdogide. So it should be supported by the fact that you have to show an X-ray. Kaal knee joint injury agide, kaal murdogide, femur fracture agide. You should show that there is a fracture of the femur. Balgal idre edgal tosiದ್ರೆ ಹೋಯ್ತು. It is not. So, when you are showing something, it should be supported by the facts. Whatever you are telling, it should be evident by some fact.
ಹೆಡ್ ಇಂಜುರಿ ಆಗಿದೆ, you should show some fact that there has been an injury, ಈ ತರ contusion ಆಗಿದೆ, ಈ ತರ bruises ಆಗಿದೆ, ಈ ತರ injury ಆಗಿದೆ, lacerations ಆಗಿದೆ, abrasions ಆಗಿದೆ, ಈ ತರ ಹಿಂಗೆ ಬಿದ್ದಿದ್ದಾನೆ, ಇಷ್ಟು unconscious ಇತ್ತು. These are all documented by various facts. The other doctor who has seen has recorded this, and the neurosurgeon who has seen that has recorded this, and he did not regain consciousness for 2 or 3 days in the ICU. ಇದೆಲ್ಲ ಸೇರಿಸ್ಕೊಂಡು ಬಂದಾಗ it is all supported by facts. ಅದು ಒಂದಕ್ಕೊಂದು ಕೊರಿಲೇಷನ್ ಇಲ್ಲ ಅಂದ್ರೆ ನೀವೇನು ಹೇಳಿದ್ರು ಇಟ್ ಇಸ್ ಕಾಂಟ್ರರಿ ಟು ವಾಟ್ ಯು ಆರ್ ಟೆಲಿಂಗ್, ಅಂಡ್ ದೇ ಶುಡ್ ಬಿ ಬೇಸ್ಡ್ ಆನ್ ಸರ್ಟನ್ ಅಸಂಪ್ಷನ್ಸ್. ಹಿಂಗಾಗಿದೆ ಅಂತ ಕೋರ್ಟ್ ಕ್ಯಾನ್ ಅಸ್ಯೂಮ್, ಬಟ್ ಯು ಕೆನಾಟ್ ಅಸ್ಯೂಮ್. ಕೋರ್ಟ್ ಹ್ಯಾಸ್ ದ ಕೆಪಾಸಿಟಿ ಬೈ ಲಾ. Constitutional and statutory assumptions are possible by the court, but you as an individual cannot assume anything except what is provided by law. And how does the court assess the expert evidence? Ivaga expert evidence kottaga, now I am talking only about expert evidence. The mugisbitte I go to the next thing. What is relevance in an expert opinion? What is the qualification of the particular doctor who is giving the expert opinion? ಇವಾಗ relevance is the opinion which is relevant to the fact in issue. There are so many facts in issue. ಆ facts ಅಲ್ಲಿ patient has come with a severe head injury or abdominal injury ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಪಿನಿಯನ್ ಅಲ್ಲಿ you should show a CT scan which the patient has got some injury. ಅದಕ್ಕೆ that is what is called as the relevance of the particular thing. Then qualification, whether the expert is qualified in that particular thing. What is his experience? What is the scientific basis in which he is talking, and what are the reasons which the expert is giving? ಇವಾಗ ಹೌ ಎ ಜುಡಿಷಿಯರಿ ಇವಾಗ ಒಂದು ಆರ್ಡರ್ ಕೊಡ್ಲಿ, ಒಂದು ಏನಾರೋ ಒಂದು ಒಪಿನಿಯನ್ ಕೋರ್ಟ್ ಕೊಡ್ಬೇಕಂದ್ರೆ ದೇ ಶುಡ್ ಗಿವ್ ಎ ರೀಸನ್ಡ್ ಆರ್ಡರ್. ರೀಸನ್ ಇಲ್ಲದೆ ಇರೋ ಆರ್ಡರ್ ಅಂದ್ರೆ ನೋ ಅಪ್ಲಿಕೇಶನ್ ಆಫ್ ಮೈಂಡ್ ಅಂದ್ಬಿಟ್ಟು ನಾವು ಅಪೀಲ್ ಹೋಗ್ತೀವಿ. ಸೊ ಅದೇ ತರ ಡಾಕ್ಟರು ನಾನು ಐ ಗಿವ್ ಮೈ ಒಪಿನಿಯನ್ ದಟ್ ಹಿ ಹಸ್ ಗಾಟ್ ಎ ಹೆಡ್ ಇಂಜುರಿ ಆರ್ ಹಿ ಹಸ್ ಬಿನ್ ಸ್ಟ್ಯಾಬ್ ಬೈ ದಿಸ್ ಫೆಲೋ, ಸೊ ಇಟ್ ಕುಡ್ ಬಿ ಮರ್ಡರ್ ಅಂತ ಏನೋ ಹೇಳ್ತೀವಿ. ಹೆಂಗೆ ಹೇಳ್ತಿದ್ಯಾ? ಆನ್ ವಾಟ್ ಬೇಸಿಸ್? ಯು ಕ್ಯಾನ್ ಶೋ ದ ಸ್ಪೆಷಲ್ ರಿಪೋರ್ಟ್, ಬಟ್ ವಾಟ್ ಈಸ್ ಯುವರ್ ರೀಸನಿಂಗ್ ಬಿಹೈಂಡ್ ಯು ಟೆಲಿಂಗ್ ದಟ್ ದಿಸ್ ಪರ್ಸನ್ ಹ್ಯಾಸ್ ಗಾಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂಡ್ ಮೈ ಒಪಿನಿಯನ್ ಇಸ್ ದಿಸ್ ಬಿಕಾಸ್ ಆಫ್ 1, 2, 3, 4, 5 reasons. ಆ ರೀಸನ್ ಒಪಿನಿಯನ್ ಇಲ್ಲದೆ ಇದ್ರೆ then it is best. Then what are all the materials that are examined and whether there is any consistency with the other evidences. ಇವಾಗ ಮೆಡಿಕಲ್ ರೆಕಾರ್ಡ್ಸ್ಗೆ, ಸೀನ್ ಆಫ್ ಆಕ್ಸಿಡೆಂಟ್ಗೆ, ಇಂಜುರೀಸ್ಗೆ, ಪೋಸ್ಟ್ ಮಾರ್ಟಮ್, FSL, ವಿಟ್ನೆಸಸ್, CCTV, ಡಿಜಿಟಲ್ ರೆಕಾರ್ಡ್ಸ್, ಇದೆಲ್ಲದಕ್ಕೂ ಒಂದಕ್ಕೊಂದು ಕೊರಿಲೇಷನ್ ಇರಬೇಕು. ಒಂದಿಲ್ಲ ಅಂದರೆ ಬಿಯಾಂಡ್ ರೀಸನಬಲ್ ಡೌಟ್ ಆಗಲ್ಲ. ಸೊ he will be acquitted. And what is the neutrality? And cross examination has the expert withstood the cross examination. ನಾ ಹೇಳಿದೆಲ್ಲ ಕರೆಕ್ಟ್ ಆಗಿಲ್ಲದೆ ಇರ್ಬೋದು. ಸೊ when they cross me, I should be able to tell in very clear words and what the prosecution wants to discredit my witness ಏನಿರುತ್ತೆ ಅದು ಮಾಡಕ್ ಆಗದೆ ಇರೋ ಹಾಗೆ ನಂದು ಕ್ರಾಸ್ ವಿತ್ಸ್ಟ್ಯಾಂಡ್ ಆಗಬೇಕು. ಆ ಕ್ರೆಡಿಬಿಲಿಟಿ ಬಂದ್ರೇನೆ ದೆನ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಸರಿ ಹೋಯ್ತು, ದೆನ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಇಸ್ ಟೆಲಿಂಗ್ ದ ಟ್ರೂತ್. So the court will also believe this is a creditable witness, I can take this into consideration and I can take his opinion because my opinion may be thrown into the waste basket. ಬೇಕಾಗಿಲ್ಲ. ಕೋರ್ಟ್ ಮೇ ಸೇ ಇವಾಗ ಎಷ್ಟೊಂದು ಜನ ಒಪಿನಿಯನ್ ಕೊಡ್ತಾ ಐ ವಿಲ್ ಸೇ ಐ ಆಮ್ ಗೋಯಿಂಗ್ ಅಕ್ರಾಸ್ ದ ಪಾರ್ಟ್, ಐ ಸಾ ಎ ಸ್ಟಾಪ್ ಬಿ ಅಂಡ್ ಬಿ ಡೈಡ್ ಆನ್ ದ ಸ್ಪಾಟ್ ಅಂತ ಒಬ್ಬ ಐ ವಿಟ್ನೆಸ್ ಹೇಳ್ತಾನೆ. ಡಾಕ್ಟರ್ ಏನು ಹೇಳ್ತಾನೆ, ಐ ವಿಟ್ನೆಸ್ ಸೇಸ್ ಹಿ ವಾಸ್ ಸ್ಟಾಬ್ಡ್ ಇನ್ ದ ಚೆಸ್ಟ್. ಡಾಕ್ಟರ್ ಹೇಳ್ತಾನೆ ಹಿ ವಾಸ್ ಸ್ಟಾಬ್ಡ್ ಇನ್ ದ ಅಬ್ಡಮನ್ ಅಥವಾ ಬೇರೆ ಎಲ್ಲೋ ಏಟ್ ಆಯಿತು, ಈ ಡೈಡ್ ಆಫ್ ಹೆಡ್ ಇಂಜುರಿ ಅಂತಾನೆ. ಡಸ್ ಇಟ್ ಕೋರಿಲೇಟ್? ನೋ. ಡಾಕ್ಟರ್ ಹಸ್ ಗಿವನ್ ಎನ್ ಒಪಿನಿಯನ್, ಹಿ ಹಸ್ ಗಿವನ್ ಎನ್ ಒಪಿನಿಯನ್ ವಿತ್ ದ ರೀಸೆಂಟ್ ಒಪಿನಿಯನ್ ಕೊಟ್ಟರು ಕೂಡ the eyewitness opinion stands, not the doctor's opinion. Even though he may be an expert opinion, ಆದರೂ ಕೂಡ eyewitness opinion stands. Ordinary witness opinion stands. Why ಅಂತಂದ್ರೆ the court takes that into consideration and the quantum of the evidence or the evidentiary value of that particular thing is more than the evidentiary value of the other things. So these things are taken into consideration of the court. So we should know what the court wants. We should know what the court is asking from the medical person. So a doctor can say injury is simple, injury is grievous, fracture is present, fracture is not present. Athwa death is due to head injury. Injury is possible by a blunt object. It is in the ordinary course of nature to cause death. Findings are consistent with sexual assault. Poisoning is possible based on symptoms and toxicology. These are the things which the doctor is allowed to say. Patient has A has committed murder on B. This is a rape. ಈ ಥರ ಮಾತಾಡೋಗಿಲ್ಲ.
You cannot tell it is a rape. It is what the judiciary has to decide whether rape has occurred or not. You can only tell these are the findings. Itara ide. The decision whether it has happened or whether the legal terminology of death, culpable homicide, murder, those things are decided only by the court. Next, accused is guilty. This is murder. Itara, doctors cannot give their opinion. So we should know what the particular professional is allowed to talk in court. Next. So when I'll come to your question, cross-examination of an expert. What are the things you should ask for? Basic things. I will list them out. What are your qualifications? First of all, your name, age, sex, where you work, how much of experience you have, which hospital are you working, what is your qualification, how many years you have worked in this particular field, where are you particularly working, where you were able to see that particular person when he came to you on that day, when for this particular case which you have come across. ಇದನ್ನೆಲ್ಲ basic things ಕೇಳ್ತಾರೆ. Next, what is your specialization? How many cases have you handled like this? ಯಾಕೆಂದ್ರೆ ಫಸ್ಟ್ ಟೈಮ್ ಬಂದಿರೋನು ನೋಡ್ಬಿಟ್ಟು ನನ್ನ ಒಪಿನಿಯನ್ ಇದು ಅಂತ ಹೇಳಿದ್ರೆ ಯು ಮೇ ಬಿ ಕ್ವಾಲಿಫೈಡ್ ಬಟ್ ಯುವರ್ ಎಕ್ಸ್ಪೀರಿಯನ್ಸ್ ಇಸ್ ಲೆಸ್. ಸೊ ಅದರಲ್ಲಿ ದ ಕ್ವಾಂಟಮ್ ವೇರಿಯೇಷನ್ ಬರುತ್ತೆ. ಡಿಡ್ ಯು ಪರ್ಸನಲಿ ಎಕ್ಸಾಮಿನ್ ದ ಪೇಷಂಟ್ ಆರ್ ಇಫ್ ಇಟ್ಸ್ ಡೆಡ್ ಬಾಡಿ, ಇಫ್ ಇಟ್ಸ್ ಡಾಕ್ಟರ್ ಹೂ ಇಸ್ ಫೊರೆನ್ಸಿಕ್ ಎಕ್ಸ್ಪರ್ಟ್ ಅಲ್ಲಿ ಏನು ಮಾಡೋದು? ವಾಟ್ ಡಾಕ್ಯುಮೆಂಟ್ಸ್ ಡಿಡ್ ಯು ಎಕ್ಸಾಮಿನ್? ಇವಾಗ ಪೇಷಂಟ್ ಬಂದಾಗ ಅಥವಾ ಇಫ್ ಇಟ್ ಇಸ್ ದಿಸ್ ಇಸ್ ಬೇಸಿಕಲಿ ಫಾರ್ ಎವ್ರಿಥಿಂಗ್. ಇವಾಗ ಫೊರೆನ್ಸಿಕ್ ಎಕ್ಸ್ಪರ್ಟ್ ಬಂದಿರ್ಬೋದು, ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ಬಂದಿರ್ಬೋದು, ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿರುವಂಥ ಡಾಕ್ಟರ್ ಬಂದಿರ್ಬೋದು. ಐ ಆಮ್ ಕಂಪೇರಿಂಗ್ ಆಲ್ ದೀಸ್ ಕ್ವೆಶನ್ಸ್. ಡಿಡ್ ಯು ಎಕ್ಸಾಮಿನ್ ದ ಕಂಪ್ಲೀಟ್ ರೆಕಾರ್ಡ್ಸ್ ಆರ್ ದ ಸೆಲೆಕ್ಟೆಡ್ ರೆಕಾರ್ಡ್ಸ್? ಇವಾಗ ಎಲ್ಲ ರೆಕಾರ್ಡ್ಸ್ ಇವಾಗ ಏನೋ ಕೊಟ್ಟಿರ್ತಾರೆ, ಬೇರೆ 4-5 ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದಿರ್ತಾರೆ. ಒಂದು ಮೂರನೇ ಸೆಕೆಂಡ್ ಹಾಸ್ಪಿಟಲ್, ಥರ್ಡ್ ಹಾಸ್ಪಿಟಲ್ ಅಲ್ಲಿ ಇಂಪಾರ್ಟೆಂಟ್ ಇವೆಂಟ್ಸ್ ಆಗಿರುತ್ತೆ, ಆಪರೇಷನ್ಸ್ ಆಗಿರುತ್ತೆ. ಆಮೇಲೆ ಎಲ್ಲ ಆದ್ಮೇಲೆ ಇಲ್ಲಿ ದುಡ್ಡು ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಇನ್ನೊಂದು ಹಾಸ್ಪಿಟಲ್ ಬರ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿರೋ ಹಾಸ್ಪಿಟಲ್ ಡೀಟೇಲ್ಸ್ ಎಲ್ಲ ಈ ಡಾಕ್ಟರ್ ಗೊತ್ತಿಲ್ಲದೆ ಇದ್ರೆ ಹಿ ಕೆನಾಟ್ ಗಿವ್ ಎ ಕಮೆಂಟ್ ಆನ್ ದಟ್. ಹ್ಯಾವ್ ಯು ಸೀನ್ ಆಲ್ ದ ರೆಕಾರ್ಡ್ಸ್ ಅಂತ ಅದಕ್ಕೆ ಕೇಳಿದ್ರು. ವೆದರ್ ಹಿ ಹ್ಯಾಸ್ ಗಾನ್ ಟು 2 or 3 different hospitals. Before he came to you, he has been to different hospitals. Do you know what exactly happened there? Were you the treating doctor? No. Was there somebody else other than you? Yes. So do you know what has been done there? What that particular doctor treated him as? Was there any complication there? And due to that complication, a problem illagidya? Athwa alli chennagide illi bandmele complication aita? Anything can happen. So you should be questioning in both the fronts. Is that method accepted? Did you perform any tests? Are your findings recorded? Very important is the temporal profile of the events. Andre ಏನು, ಆಕ್ಸಿಡೆಂಟ್ ಆದಾಗಿಂದ ಹಿಡಿದು ಪೇಷಂಟ್ ಬರೋ ತನಕ, ಪೇಷಂಟ್ ಬಂದ ಮೇಲಿಂದ ಏನೇನು ಇನ್ವೆಸ್ಟಿಗೇಷನ್ಸ್ ಆಯಿತು, ಟ್ರೀಟ್ಮೆಂಟ್ ಆಗೋ ತನಕ, ಟ್ರೀಟ್ಮೆಂಟ್ ಆಗೋ ಟೈಮು, ಟ್ರೀಟ್ಮೆಂಟ್ ಆದಮೇಲೆ ಡಿಸ್ಚಾರ್ಜ್ ಆಗೋ ಟೈಮು ಅಥವಾ ಡೆತ್ ಆಗೋ ಟೈಮು, ಅದಾದ್ಮೇಲೆ ಮನೆಗೆ ಹೋಗಿ ಫಾಲೋ ಅಪ್ ಬರೋದು, ಆಮೇಲೆ ಏನೇನು ಪ್ರಾಬ್ಲಮ್ಸ್ ಆಯಿತು, ಇದಿಷ್ಟು ಟೆಂಪರಲ್ ಪ್ರೊಫೈಲ್ ಕತೆ. ಏನಾದ್ಮೇಲೆ ಏನಾಯ್ತು ಅಷ್ಟು ಸೀಕ್ವೆನ್ಸು ವಿತ್ ಡೇಟು, ವಿತ್ ಟೈಮು, ವಿತ್ ರೆಕಾರ್ಡ್ಸು, ವಿತ್ ಎವಿಡೆನ್ಸ್ ಅಷ್ಟು ಇರಬೇಕು. ಒಂದು ಹೋಯ್ತು ಮಧ್ಯದಲ್ಲಿ ಅಂದರೆ ದೆನ್ ಯು ಕ್ಯಾನ್ ಆಲ್ವೇಸ್ ಗಿವ್ ಸಮ್ ಅಬ್ಜೆಕ್ಷನ್ಸ್ ಆರ್ ಡೂ ಸಮಥಿಂಗ್ ಅಗೇನ್ಸ್ಟ್ ಇಟ್. Since subject is very vast, sir, we come from the different background. How we can acquire the knowledge, sir? Now, being an advocate actually, it is quite difficult to understand Correct. medical terminologies and how to acquire it. Is there any other methods? ಅಂದರೆ ಬೇಸಿಕ್ ಮೆಡಿಕಲ್ ನಾಲೆಡ್ಜ್ ಅಂತ ಈಗ ಐ ವಿಲ್ ಸಜೆಸ್ಟ್ ಸಮಥಿಂಗ್ ಲೈಕ್, ಇವಾಗ ಏನೂ ಗೊತ್ತಿಲ್ಲದೆ ಇರೋರು, ನಾವು PUC ಓದಿದ್ಮೇಲೆ ನಾವು MBBS ಓದ್ಬೇಕ. ಫಸ್ಟ್ ಇಯರು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಎವ್ರಿಬಡಿ. ಎಲ್ಲ ವರ್ಡ್ಸು ಲ್ಯಾಟಿನ್ ಆ್ಯಂಡ್ ಗ್ರೀಕ್. ಒಂದೊಂದು ಲೈನ್ ಓದುವಾಗೂ ಮೆಡಿಕಲ್ ಡಿಕ್ಷನರಿ ತೆಗೆದು ಓದೋದು, ಬರ್ತೋಗುತ್ತೆ ತಿರುಗಿ ತೆಗೆದು ಓದೋದು. ಇಟ್ ವಾಸ್ ರಿಯಲ್ ಹೆಲ್ಪ್. ಫಸ್ಟ್ ಇಯರ್ ಇಸ್ ಹಾರಿಬಲ್. ಸೊ ಅಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಲರ್ನಿಂಗ್. ಆ ಫಸ್ಟ್ ಇಯರಲ್ಲಿ ನಮ್ಗೆ ಟರ್ಮಿನಾಲಜೀಸ್ ಚೆನ್ನಾಗಿ ಗೊತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇನ್ನೂ ಟಫ್ ಆಗ್ತಾ ಹೋಗುತ್ತೆ. ಫಸ್ಟ್ ಇಯರ್ ಚೆನ್ನಾಗಿ ಆಗ್ಬಿಟ್ರೆ ದೆನ್ ಯು ಗೆಟ್ ಎ ಗ್ರಿಪ್ ಆಫ್ ಆಲ್ ದೋಸ್ ಥಿಂಗ್ಸ್. ಸೊ ಆ ಬೇಸಿಸ್ ಮೇಲೆ ಆ ಬೇಸ್ ಚೆನ್ನಾಗಿ ಫೌಂಡೇಶನ್ ಬಂದ್ಬಿಟ್ರೆ ಚೆನ್ನಾಗಿ ಆಗ್ಬೋದು. ಅದೇ ಥರ ಈಗ ನರ್ಸಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರಿಗೂ ಏನೂ ಗೊತ್ತಿರಲ್ಲ, ಅವ್ರಿಗೂ ಬೇಸಿಕ್ ಮೆಡಿಕಲ್ ಥಿಂಗ್ಸ್ ಹೇಳ್ಕೊಟ್ಟಿರ್ತಾರೆ. ಅಂದರೆ
ಒಂದು ಅನಾಟಮಿ ಅಂದ್ರೆ ಏನು, ಫಿಸಿಯಾಲಜಿ ಅಂದ್ರೆ ಏನು, ಬೇಸಿಕ್ ಅನಾಟಮಿ ಆಫ್ ದ ಹ್ಯೂಮನ್ ಬಾಡಿ, ಬೇಸಿಕ್ ಫಿಸಿಯಾಲಜಿ ಆಫ್ ದ ಹ್ಯೂಮನ್ ಬಾಡಿ, ಆ ಥರ ಆದಾಗ ಏನೇನು ಫಂಕ್ಷನ್ಸ್ ಇರುತ್ತೆ. ಇವಾಗ ಹಾರ್ಟ್ ಫಂಕ್ಷನ್ಸ್ ಏನು, ಹಾರ್ಟ್ಗೆ ಎಷ್ಟು ಲೋಬ್ಸ್ ಇರುತ್ತೆ, ಅದು ಏನ್ ಮಾಡುತ್ತೆ ಕೆಲಸ, ಪಂಪ್ ಮಾಡುತ್ತೆ, ಏನ್ ಪಂಪ್ ಮಾಡುತ್ತೆ, ಬ್ಲಡ್ ಪಂಪ್ ಮಾಡುತ್ತೆ. ಬ್ಲಡ್ ಸುಮ್ಮನೆ ಪಂಪ್ ಮಾಡ್ಬಿಟ್ಟು ನೀವು ಬದುಕ್ತೀಯಾ? ಇಲ್ಲ, ಅದಕ್ಕೆ ಏನ್ ಬೇಕು, ಆಕ್ಸಿಜನ್ ಬೇಕು. ಆಕ್ಸಿಜನ್ ಎಲ್ಲಿಂದ ಬರುತ್ತೆ ಅಂದ್ರೆ ಉಸಿರಾಟದಿಂದ ಬರುತ್ತೆ. ಆ ಉಸಿರಾಟದಿಂದ ಬರೋ ಆಕ್ಸಿಜನ್ ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ಬಿಟ್ಟು ಲಂಗ್ಸ್ ಇಂದ ಹಾರ್ಟ್ ಹೋಗುತ್ತೆ, ಹಾರ್ಟ್ ಇಂದ ಪಂಪ್ ಮಾಡ್ಕೊಂಡು ಇಡೀ ದೇಹಕ್ಕೆ ಹೋಗುತ್ತೆ. ಸೊ ಆ ತರ ಹೋದ ಬೇಸಿಕ್ ಥಿಂಗ್ಸ್ ಅಂತ ಗೊತ್ತಿರ್ಬೇಕು. ಎಲ್ಲೇನು ಇಂಜುರೀಸ್ ಆದ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಪೆಥಾಲಜಿಸ್ಟ್ ಗೊತ್ತಿರ್ಬೇಕು. ಅದು ನೀವು ಜಸ್ಟ್ ಈ ನರ್ಸಿಂಗ್ ಕಾಲೇಜ್ ಬುಕ್ಸ್ ಇರುತ್ತಲ್ಲ, ಬೇಸಿಕ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್, ಅದನ್ನ ನೀವು ಸುಮ್ಮನೆ ಓದಿದ್ರು ನಿಮ್ಗೆ ಒಳ್ಳೆ ನಾಲೆಜ್ ಸಿಗುತ್ತೆ. ಅಂದ್ರೆ ಇಟ್ ವಿಲ್ ಬಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗುತ್ತೆ. ಸುಮ್ಮನೆ ನೀವು ಇಂಟರ್ನೆಟ್ ಅಲ್ಲಿ ಓದಕ್ಕೂ ಆ ಸಿಸ್ಟಮ್ಯಾಟಿಕ್ ಒಂದು ಸಿಸ್ಟಮ್ ಆಫ್ ಪೇಪರ್ ಹೋಗಕ್ಕೂ ವ್ಯತ್ಯಾಸ ಇರುತ್ತೆ. ಇವಾಗ ನಮ್ಗೆ ಅನಾಟಮಿ ಓದುವಾಗ ಒಂದೊಂದೇ ಒಂದು ಅನಾಟಮಿ ಆಫ್ ದಿ ಹ್ಯಾಂಡ್, anatomy of the shoulder, anatomy of the leg, anatomy of the chest, anatomy of the abdomen, anatomy head, neck. ಒಂದೊಂದಕ್ಕೂ 3 ತಿಂಗಳು ಡಿಸೆಕ್ಷನ್ ಮಾಡಿ ಹೇಳ್ಕೊಡ್ತಾರೆ. ಅದು ಆ ಥರ ಮಾಡಿದಾಗ್ಲೇನೆ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಅದ್ರ ಬದಲು ನಿಮ್ಗೆ ಇವಾಗ ಯು ಗೆಟ್ ವಿಡಿಯೋಸ್, ಯು ಗೆಟ್ ಫೋಟೋಗ್ರಾಫ್ಸ್, ಆ ಥರ ಅನಾಟಮಿ ನಾವು ಕಲಿಯೋ ಥರ ಅನಾಟಮಿ ಬೇಕಾಗೋದು ಇಟ್ ಈಸ್ ನಾಟ್ ನೆಸೆಸರಿ ಆಲ್ಸೋ. ನಿಮ್ಗೆ ಬೇಕಾಗೋದೇನು ಅಂದರೆ ಬೇಸಿಕ್ ನಾಲೆಜ್, ನಿಮಗೆ ಒಂದು ಟೋಟಲ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಗ್ರಿಪ್ ಆಫ್ ದ ಸಬ್ಜೆಕ್ಟ್ ಬರೋದಕ್ಕೋಸ್ಕರ ಬೇಕಾಗುವಷ್ಟು ಅನಾಟಮಿ ಅದು ಈಸಿಯಾಗಿ ಕಲಿತೀವಿ. ನೀವು ಕೂತ್ರೆ ಎಲ್ಲರೂ ಒಂದು ನಿಮ್ಗಿರೋ ಎಲ್ಲ ನಾಲೆಜ್ಗೆ ನೀವು ಮಾಡೋದಕ್ಕೆಲ್ಲ ವಿದಿನ್ 2-3 ವೀಕ್ಸ್ ಇಟ್ಕೊಂಡು ಸರಿಯಾಗಿ ಕೂತ್ಕೊಂಡು ಓದಿದ್ರೆ ಬಂದ್ಬಿಡೋದು. ಈಸಿ. ಸೈನ್ಸ್ ಅಲ್ಲಿ ಅದರಲ್ಲೂ ಬರುತ್ತೆ. ಫೊರೆನ್ಸಿಕ್ ಸೈನ್ಸ್ ಟೋಟ್ಲಿ ಡಿಫ್ರೆಂಟ್. ಅಂದ್ರೆ ನಿಮ್ಗೆ ಬೇಸಿಕ್ ಅನಾಟಮಿ ಗೊತ್ತಿರಬೇಕು. ಅನಾಟಮಿ ಫಿಸಿಯಾಲಜಿ ಗೊತ್ತಾದಾಗ ಫೊರೆನ್ಸಿಕ್ಸ್ ಈಸಿ ಆಗುತ್ತೆ. ಇವಾಗ ಟಾಕ್ಸಿಕಾಲಜಿ ಬರುತ್ತೆ, ಪಾಯ್ಸನಿಂಗ್ ಆಗಿರುತ್ತೆ, ಪಾಯ್ಸನಿಂಗ್ ಕೊಟ್ಟಾಗ ಹಿಂಗಾಯ್ತು. ಇವಾಗ ಯಾವುದೋ ಪಾಯ್ಸನಿಂಗ್ ತಗೊಂಡು ಸತ್ತಿದ್ದಾರೆ ಅಂತಂದ್ರೆ ಅದು ಸರ್ಟನ್ ಪಾಯ್ಸನ್ಸ್ ಕೆನಾಟ್ ಬಿ ಡಿಟೆಕ್ಟೆಡ್ ಅರ್ಲಿ. ಬ್ಲಡ್ ಸ್ಯಾಂಪಲ್ ಕಳಿಸಿದಾಗೂ ಗೊತ್ತಾಗಬೇಕು. ಅದು ವಿಜ್ರಾನಲ್ಲಿ ಸ್ಟಮಕ್ ವಾಶ್ ಕೊಟ್ಬಿಟ್ಟಿರ್ತಾರೆ, ಅದೆಲ್ಲ ಹೊಟ್ಟೋಗಿರುತ್ತೆ. ಆ ಸ್ಯಾಂಪಲ್ ಕಲೆಕ್ಟ್ ಮಾಡಿಲ್ಲ ಅಂತಂದ್ರೆ ಸಿಗಲ್ಲ. ಸೊ ಯು ಬಿ ಮಿಸಿಂಗ್ ಔಟ್ ಎ ಮರ್ಡರ್ ಕೇಸ್. ಸೊ ಟಾಕ್ಸಿಕಾಲಜಿ ಓದ್ಬೇಕಾದ್ರೆ ಒಂದು ಸ್ವಲ್ಪ ಕೆಮಿಸ್ಟ್ರಿ ಸಹ ಅಷ್ಟೊಂದು ಏನ್ ಬೇಕಾಗಿ ಓದ್ತಾನೆ ಅದು ಗೊತ್ತಾಗ ಬೇಸಿಕ್ ಥಿಂಗ್ಸ್ ಅವೆಲ್ಲ. ಅದಕ್ಕೆ ಸ್ಪೆಷಲಿಸ್ಟಿಗೆ ಬೇಕಾಗುವಷ್ಟು ನಾಲೆಜ್ ಏನು ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ನೀವು ಕ್ವಶನ್ಸ್ ಕೇಳೋದಕ್ಕೆ ಬೇಸಿಕ್ ನಾಲೆಜ್ ಇಟ್ಕೊಂಡ್ರೆ ಬೇಕಷ್ಟು ಕೇಳಿ. ಅಲ್ಲ, ನೀವು ಎಕ್ಸ್ಪರ್ಟ್, ನೀವು ಬಂದು ಫಿಟ್ನೆಸ್ ಪರ್ಸನ್ ಇರ್ತೀರಾ, ನಿಮ್ಮನ್ನು ಪ್ರಶ್ನೆ ಮಾಡ್ಬೇಕಾದ್ರೆ ನಿಮಗೆ ಎಕ್ಸ್ಪರ್ಟ್ ನಾವಾಗಿ ಹಂಗೇನಿಲ್ಲ, ಪ್ರಶ್ನೆಗಳು ಕೇಳಕ್ಕೆ ಓದ್ಬೇಕಾಗಿಲ್ಲ, ಏನ್ ಬೇಕಾದ್ರೂ ಕೇಳಬೇಕು. ಐ ಕ್ಯಾನ್ ಆಸ್ಕ್ 100 ಕ್ವಶನ್ಸ್, ನಂಗೆ ಅದಕ್ಕೆ ಆನ್ಸರ್ ಗೊತ್ತಾಗಬೇಕಾಗಿಲ್ಲ. ಯು ಕ್ಯಾನ್ ಆಸ್ಕ್ ಎನಿ ನಂಬರ್ ಆಫ್ ಕ್ವಶನ್ಸ್. ನೀವು ಆನ್ಸರ್ ಮಾಡಿರೋದು ಕರೆಕ್ಟಾ ತಪ್ಪಾ ಅಂತ ಹೇಳಿ ಅದ್ರ ಮೇಲೆ ಆರ್ಗ್ಯುಮೆಂಟ್ ಮಾಡ್ತಿಲ್ಲ, ಅವಾಗ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರುತ್ತೆ. ಇಲ್ಲ ಸರ್, ಇಟ್ಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್ ಅಂಡ್ ನಂಬರ್ ಆಫ್ ಕೇಸಸ್ ವಿಚ್ ಯು ಡೀಲ್ ವಿತ್ ಇಟ್. And what are the judges' checklist for this expert evidence? Expert evidence ಬಂದಾಗ ಜಡ್ಜ್ಗಳು they have to have a checklist. ಅಂದ್ರೆ ಇದಿಷ್ಟು ಆಗಿದೆಯಾ ಇಲ್ವಾ ಅಂತ ಅವರು ಬಿಫೋರ್ ದೇ ಗಿವ್ ಅ ವರ್ಡಿಕ್ಟ್, ಅವರೊಂದು ಆರ್ಡರ್ ಕೊಡಕ್ ಮುಂಚೆ ಈಸ್ ದ ಇಶ್ಯೂ ಟೆಕ್ನಿಕಲ್ ಆರ್ ಇಸ್ ಇಟ್ ಸ್ಪೆಷಲಿಸ್ಟ್. ಟೆಕ್ನಿಕಲ್ ಇಶ್ಯೂ ಆದರೆ ಟೆಕ್ನಿಕಲ್ ಸ್ಪೆಷಲಿಸ್ಟ್ ಕರಬೇಕು, ಅಥವಾ ಸ್ಪೆಷಲಿಸ್ಟ್ ಆದರೆ ಸ್ಪೆಷಲಿಸ್ಟ್ ಕರಬೇಕು. ಈಸ್ ದ ಎಕ್ಸ್ಪರ್ಟ್ ಒಪಿನಿಯನ್ ನೆಸೆಸರಿ ಆರ್ ನಾಟ್ ನೆಸೆಸರಿ. ರೆಸಿಪ್ಷಲ್ ಆಡಿಟರ್ ಆಯ್ತು, ಅವರು ಒಬ್ಬ ಅಡ್ವೊಕೇಟ್ ನೋನೋ ಅವ್ರ ಶ್ರಮಕ್ಕಲ್ಲಿ ಏನು ಇಟ್ಟಿಲ್ಲ, ಸೊ ದೇರ್ ಇಸ್ ನೋ ಪ್ರಾಬ್ಲಮ್, ಆ ಥರ ಏನೂ ಆಗಿಲ್ಲ, ಅದಕ್ಕೆ ಸತ್ತಿಲ್ಲ ಅಂತ ಹೇಳ್ತಾರೆ. ಸೊ ಎಕ್ಸ್ರೇ ಶೋಯಿಂಗ್ ದೇರ್ ಇಸ್ ಎ ಬಿಗ್ ಚಾಕು ಇನ್ಸೈಡ್ ದ ಅಬ್ಡೋಮೆನ್. ಅದಕ್ಕೆ ಬೇಕಾ ಎಕ್ಸ್ಪರ್ಟ್ ಬೇಕಾಗ. ಸೊ ಜಡ್ಜ್ ಸೇ ನಿಮ್ಮ ಮೆಮೊ ತಗೊಳ್ಳೋದ ಬಿಸಾಕ್ತೀನಿ, ರೆಸಿಪ್ಷಲ್ ಆಡಿಟರ್ ಅಂತ ಹೇಳ್ತಾರೆ. So the judges also should be knowing about all these things. ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಹೇಳೋದು. Is the witness specially skilled in that particular field? Are the qualifications proved by this particular expert? Has the expert examined relevant material? Is the opinion reasoned opinion or not reasoned? Are the grounds of opinion disclosed or not disclosed? Is the method reliable or not reliable? Is the opinion within the expert's field? Is the opinion consistent with other evidences? Was the expert cross-examined? Is the expert impartial? Is the opinion only possible or probable? And is the expert giving a scientific assistance or deciding on the legal issue? ಅವನೇ ಲೀಗಲ್ ಇಶ್ಯೂ ಹೇಳಕ್ ಬರ್ತಾ ಇದ್ದಾನ, ಅಥವಾ ಬರೀ ಸೈಂಟಿಫಿಕ್ ಎವಿಡೆನ್ಸ್ ಇಂದ ಹೇಳ್ಬಿಟ್ಟು ದಿಸ್ ಇಸ್ ದ ಥಿಂಗ್ ವಿಚ್ ಹಸ್ ಹ್ಯಾಪನ್ಡ್, ಇಟ್ ಇಸ್ ಲೆಫ್ಟ್ ಟು ದ ಕೋರ್ಟ್ ಟು ಡಿಸೈಡ್ ಅಂತ ಹೇಳ್ತೀಯಾನ. ಸೊ ಇದಿಷ್ಟನ್ನು ದೀಸ್ ಥಿಂಗ್ಸ್ ವಿಲ್ ಬಿ ಲುಕ್ಡ್ ಇಂಟು ಬೈ ದ ಜುಡಿಷಿಯರಿ. ನೆಕ್ಸ್ಟ್, ಸೊ ಎಕ್ಸ್ಪರ್ಟ್ ಬ್ರಿಂಗ್ಸ್ ಸೈನ್ಸ್ ಇನ್ ಟು ದ ಕೋರ್ಟ್ ರೂಮ್, ಬಟ್ ದ ಜಡ್ಜ್ ಬ್ರಿಂಗ್ಸ್ ಲಾ, ರೀಸನ್ ಅಂಡ್ ಫೈನಲ್ ಜಡ್ಜ್ಮೆಂಟ್. ದಿಸ್ ಅಬೌಟ್ ದ ಎಕ್ಸ್ಪರ್ಟ್ ಒಪಿನಿಯನ್. ಈಗ ಇಂಪಾರ್ಟೆಂಟ್ ಕೇಸ್ ಫಸ್ಟ್. Expert evidence is an advisory evidence. It is not final. State of Himachal Pradesh versus Jailam.
Court is not bound to accept the expert opinion blindly. Court ಏನ್ ಬೇಕಾದ್ರೆ ಹೇಳ್ಬೋದು. You may be an expert. I will not accept it because of 1, 2, 3 and 4 logic. Our reason article ಹೇಳ್ಬಿಡ್ತಾರೆ. Because of this, there is a discrepancy in their opinion which cannot be taken into consideration, so it will be thrown into the dustbin. Malay Kumar Ganguly versus Dr. Sukumar Mukherjee. Expert opinion must be tested on its reasoning basis and scientific reliability. These are all opinions of the Supreme Court. Magan Bihar Lal versus State of Punjab. Expert evidence, especially handwriting type opinion, should be approached with caution and preferably supported by other evidences. Murari Lal versus State of MP. Expert evidence should not be rejected merely because it is opinion evidence. It must be assessed for the reliability. So, ella taradu judgments which should be taken. You just cannot discard an expert opinion just because it is not reliable. It should be reliable. It should be properly tested. It should be properly opinionated. It should be properly reasoned. Istu ಹೇಳಿದ್ದಾರೆ on these judgments. ಇವಾಗ ಮೆಡಿಕಲ್ ವಿಟ್ನೆಸಸ್ ಅಲ್ಲಿ what are all the different types of medical witnesses? Treating doctor, postmortem doctor, FSL ಮಾಡಿರೋ doctor, treating specialist, and sometimes we'll have the medical board. Medical board ಅನ್ನೋದು it will be usually a government board instituted by the government of Karnataka ಅಥವಾ the particular medical facility in that particular state ಇರ್ಬೋದು ಅಥವಾ district ಇರ್ಬೋದು, ಯಾವ ಬೇಕಾದ್ರೆ district medical board ಇರುತ್ತೆ, state medical boards ಅಂತ ಇರುತ್ತೆ. These medical boards will have the capacity to give injury certificates, capacity to give disability certificates, or a person having this particular problem ಅಂತ ಹೇಳ್ತಾರೆ. ಇವಾಗ ನನ್ನ ಹತ್ರ ಒಂದು ಪೇಷಂಟ್ ಬಂದಿದೆ, ಅವನಿಗೆ ಕೈಯೋ ಕಾಲ ಹೋಗ್ಬಿಟ್ಟಿದೆ, ಮಾತು ಬರಲ್ಲ ಬಿಕಾಸ್ ಆಫ್ ದಿ ಇಂಜುರಿ. This is the particular thing. I am giving a disability certificate that this person has got a hemiparesis, is not able to talk, is not able to walk, is not able to do normal daily activities. He requires a lot of help for his activities, and he's got disability of 70%, 80% ಏನೋ ಹಾಕ್ಬಿಟ್ಟು ಕೊಡ್ತೀನಿ ಬೇಸ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಕ್ರೈಟೀರಿಯಾ ಅಂತ ಹೇಳಿ ಕೊಡ್ತೀನಿ. ಆ ಥರ ಡಿಸಬಿಲಿಟಿ ಸರ್ಟಿಫಿಕೇಟ್ ನಾನು ಕೊಟ್ಟಿರೋದು ನಾನು ಕೊಡ್ಬೋದಾ? ನಾನೇ ಟ್ರೀಟ್ ಮಾಡಿರೋದು, ನಾನು ಟ್ರೀಟ್ ಮಾಡಿರೋದು ನೀವು ಕೊಡ್ತೀರಾ? ನೀವು ಕೊಡೋಕ್ಕಾಗಲ್ಲ, ನಾನೇ ಕೊಡೋಕ್ಕಾಗಲ್ಲ. ಪರ್ಸನ್ ಅದರಲ್ಲಿ ಏನು ಬರುತ್ತೆ ಅಂದರೆ, ದ ಪರ್ಸನ್ ಹೂ ಹಸ್ ಟ್ರೀಟೆಡ್ ದ ಪರ್ಟಿಕ್ಯುಲರ್ ಪೇಷಂಟ್ ಕ್ಯಾನ್ ಗಿವ್ ಇಸ್ ಒಪಿನಿಯನ್ ಆನ್ ದ ಡಿಸಬಿಲಿಟಿ, ಬಟ್ ಇಟ್ ಹ್ಯಾಸ್ ಟು ಬಿ ಹೌದು ಇಲ್ಲಿ ಕೊಟ್ಟಿರೋದು ಕರೆಕ್ಟು ಇಲ್ಲ ಇಲ್ಲಿ ಕೊಟ್ಟಿರೋದು ತಪ್ಪು, ಎರಡನ್ನೂ ಡಿಸೈಡ್ ಮಾಡೋಕ್ಕಾಗೋದು ಮೆಡಿಕಲ್ ಬೋರ್ಡ್ಗೆ. ಸೊ ದ ಮೆಡಿಕಲ್ ಬೋರ್ಡ್ ಹ್ಯಾಸ್ ಟು ಡಿಸೈಡ್. ಅವಾಗ ಏನಾಗುತ್ತೆ, ದ ಪೇಷಂಟ್ ಹ್ಯಾಸ್ ಟು ಗೋ ಫ್ರಮ್ ವಿತ್ ದಿಸ್ ಸರ್ಟಿಫಿಕೇಟ್ ಟು ದ ಮೆಡಿಕಲ್ ಬೋರ್ಡ್ ಅಂಡ್ ಶೋ ಇಟ್ ಟು ದೆಮ್ ಅಂಡ್ ದೇರ್ ಗ್ರೂಪ್ ಆಫ್ ಡಾಕ್ಟರ್ಸ್. ಅಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ, ಇಫ್ ಎ ನ್ಯೂರೋಸರ್ಜನ್ ಇಸ್ ಆಪರೇಟೆಡ್, ಇಟ್ ವಿಲ್ ಬಿ ಸೀನ್ ಬೈ ಸಮ್ ಮೆಡಿಕಲ್ ಸ್ಪೆಷಲಿಸ್ಟ್, ಈಸ್ ನಾಟ್ ಎ ನ್ಯೂರೋಸರ್ಜನ್, ಅಥವಾ ಇನ್ನೇನೋ ಆಗಿರುತ್ತೆ. ಅವರು ಮೆಡಿಕಲ್ ಬೋರ್ಡಲ್ಲಿ ಕುತ್ಕೊಂಡು ಕೊಟ್ಟಾಗ their opinion also will be vitiated because they are not proper doctors to give an opinion on neurosurgery because they are not studied neurosurgery. ಅವಾಗ ಏನಾಗುತ್ತೆ, ಮೆಡಿಕಲ್ ಬೋರ್ಡ್ಸ್ ಅಲ್ಲಿ ಇಫ್ ಇಟ್ ಇಸ್ ಎ ಸೀನಿಯರ್ ನ್ಯೂರೋಸರ್ಜನ್ ಆರ್ 2 or 3 ನ್ಯೂರೋಸರ್ಜನ್ಸ್ ಹೂ ಶುಡ್ ಒಪೈನ್ ಆನ್ ದಿಸ್ ಪರ್ಟಿಕ್ಯುಲರ್ ಡಿಸಬಿಲಿಟಿ, ಹೌದು ಇದು ಕೊಟ್ಟಿರೋದು ಕರೆಕ್ಟ್ ಅಥವಾ ತಪ್ಪು ಅಥವಾ ವಿ ಡಿಫರ್ ವಿತ್ ದಿಸ್ ಅಂತ ಹೇಳ್ಕೊಟ್ಟಾಗ ದಟ್ ವಿಲ್ ಬಿ ಎ ಪಕ್ಕಾ ಒಪಿನಿಯನ್ ದಟ್ ಶುಡ್ ಬಿ ಟೇಕನ್ ಬೈ ದ ಕೋರ್ಟ್. ಬಟ್ ಅಲ್ಲಿ ತನಕ ಹೋಗಲ್ಲ ಕೋರ್ಟ್ಸ್, they say just they stop in between here. And these are all the things which will be taken by the court as a medical witnesses. ಇವಾಗ ಮೆಡಿಕಲ್ ಎವಿಡೆನ್ಸ್ ಕೊಟ್ಟಾಗ ವಾಟ್ ಈಸ್ ದ ಎವಿಡೆನ್ಷಿಯರಿ ವ್ಯಾಲ್ಯೂ ಆಫ್ ದಟ್? ವಾಟ್ ಯು ಮೀನ್ ಬೈ ಎವಿಡೆನ್ಷಿಯರಿ ವ್ಯಾಲ್ಯೂ? ಎವಿಡೆನ್ಸ್ ಕೊಡ್ತೀವಿ, 10 ಜನ ಎವಿಡೆನ್ಸ್ ಕೊಡ್ತಾರೆ, ಎವಿಡೆನ್ಸ್ ಎಲ್ಲರದ್ದು ಒಂದೇನಾ? ಇಲ್ಲ. there will be some evidences which are very good evidences which will relevancy and which will demarcate a case from whether he is acquitted or he is prosecuted. So ಆ ಥರ ಆಗುವಂಥ ಕೇಸಸ್ ಎವಿಡೆನ್ಸಸ್ ಬರುತ್ತೆ. ಓ ದಿಸ್ ಎವಿಡೆನ್ಸ್ ಇಸ್ ದ ಒನ್ ವಿಚ್ ಇಸ್ ಡಿಟರ್ಮಿನಿಂಗ್ ಫ್ಯಾಕ್ಟರ್ ಟು ಗಿವ್ ಎನ್ ಎವಿಡೆನ್ಸ್, ಟು ಗಿವ್ ಅ ಪರ್ಟಿಕ್ಯುಲರ್ ವರ್ಡಿಕ್ಟ್. ಸೊ ದ ಎವಿಡೆನ್ಷಿಯರಿ ವ್ಯಾಲ್ಯೂ ಆಫ್ ಮೆಡಿಕಲ್ ಎವಿಡೆನ್ಸಸ್ ಏನಾಗುತ್ತೆ ಅಂತಂದ್ರೆ, ಇಟ್ ಸಪೋರ್ಟ್ಸ್ ಆರ್ ಕಾಂಟ್ರಡಿಕ್ಟ್ಸ್ ಅದರ್ ಎವಿಡೆನ್ಸಸ್. ಈ ವಿಟ್ನೆಸ್ ವಾಸ್ ಸ್ಟ್ಯಾಬ್ಡ್ ಅಂತ ಹೇಳಿ ಎಕ್ಸಾಂಪಲ್ ಕೊಟ್ಟಲ್ಲ, ಆ ಥರ ಪೋಸ್ಟ್ಮಾರ್ಟಮ್ ಶೋಸ್ ನೋ ಸ್ಟ್ಯಾಬ್ ಇಂಜುರೀಸ್. ಸೊ ಪೋಸ್ಟ್ಮಾರ್ಟಮ್ ಡಾಕ್ಟರ್ ಸ್ಟ್ಯಾಬ್ ಇಂಜುರಿನೇ ಇಲ್ಲ ಅಂತ ಹೇಳ್ತಾನೆ, ವಿಟ್ನೆಸ್ ಸ್ಟ್ಯಾಬ್ಡ್ ಅಂತ ಒಂದು ಹೇಳ್ತೀನಿ. ಯಾವ್ದು ಕರೆಕ್ಟ್? ಸ್ಟ್ಯಾಬ್ ಇದ್ರೆ ಕಾಣಿಸ್ಬೇಕು, ಇಲ್ಲ ಅಂದ್ರೆ ಡಾಕ್ಟರ್ ಇಸ್ ಕರೆಕ್ಟ್ ಅಂತ ಹೇಳ್ತಾರೆ. ಅಥವಾ ಹೆಡ್ ಇಂಜುರಿ ಒಂದು ಶೂಟ್ ಮಾಡಿದ್ದಾನೆ ತಲೆಗೆ ಅಂತಂದ್ರೆ ಹೊಟ್ಟೆಲ್ ಸ್ಟ್ಯಾಬ್ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಯಾವ್ದು ಕರೆಕ್ಟ್? ಶೂಟ್ ಮಾಡಿರೋದು ಕರೆಕ್ಟ್. ಸೊ ದಟ್ ಈಸ್ ಡಿಸೈಡೆಡ್ ಬೈ ದ ಕೋರ್ಟ್. That is the evidentiary value. So it should be correlating with each other. There should be a concordance of the particular things. So it does not, one thing is medical evidence will not replace direct evidence. No expert evidence will replace direct evidence.
It should be only corroborated. And our corroboration, we should be in particular line with all the temporal profiles so that it is correct or wrong ಅಂತ ಹೇಳಿದ್ರೆ. So, ocular evidence, medical evidence ಇಲ್ಲಿ rule ಏನಂದ್ರೆ reliable ocular evidence always prevails. Certain medical terminologies which all the lawyers should know. What is an ante-mortem injury? Cause? Before death. Post-mortem injury. Injury na? Injury ಏನಾಯ್ತು post-mortem? ಅಲ್ಲ postmortem ನಲ್ಲಿ Post-mortem injury ಅಂತ ಇದೆ. After post-mortem ಅಂದ್ರೆ after death. ತಂಚಿನ ಇಲ್ಲ. ಅದು ಗೊತ್ತಾಗ್ಬಿಡುತ್ತೆ. Post-mortem injury causing death. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ಟ್ಯಾಂಗ್ಲೇಟ್ ಮಾಡ್ತಾರೆ, ಒಂದು ಹಗ್ಗ ತಗೋತೀನಿ, ನೀಟಾಗಿ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಫುಲ್ ಸ್ಟ್ಯಾಂಗ್ಲೇಟ್ ಮಾಡ್ತೀನಿ, ಸತ್ತೋಗ್ತಾನೆ. ಹಂಗೆ ತೊಗೊಂಡೋಗ್ಬಿಟ್ಟು ನನ್ನ ಮೇಲೆ ನೇತಾಕ್ತೀನಿ. ಸೊ ವಾಟ್ ಈಸ್ ಆಂಟಿಮಾರ್ಟಮ್, ವಾಟ್ ಈಸ್ ಪೋಸ್ಟ್ ಮಾರ್ಟಮ್? ಅವಾಗ ಏನಿರುತ್ತೆ ಮಾರ್ಕ್ಸ್? ಲೈಗೇಜ್ ಮಾರ್ಕ್ ಎರಡಕ್ಕೂ ಬರುತ್ತೆ. ಸೊ ನಾನು ಕಾರ್ಟಿಲೇಜ್ ದಪ್ಪಗಿರೋನು ದಬ್ಬಂತ ಹ್ಯಾಂಗ್ ಮಾಡ್ಕೊಂಡ್ರೆ ಕಾರ್ಟಿಲೇಜ್ ಬ್ರೇಕ್ ಆಗುತ್ತೆ. I can tell that cartilage is broken because on 70 kg weight ಮೇಲಿಂದ ಬಂದು ಬಿದ್ದಿನ cartilage break ಆಗುತ್ತೆ. Easy, it can happen. So antemortem, postmortem ಅಲ್ಲಿ ಇಂಜುರಿ ಆಗುತ್ತೆ. So ಇದು ಏನಿದು, this is a homicide which is camouflaged as a suicide. ಇದು ತುಂಬಾ ಕಾಮನ್ ಇದೆ. ನಾವು ಫೊರೆನ್ಸಿಕ್ ಮೆಡಿಸಿನ್ ನಾವು ಓದುವಾಗ ಆಸ್ MBBS ಸ್ಟೂಡೆಂಟ್ಸ್ ತುಂಬಾ ಬರೋದು ಎಷ್ಟೊಂದು ಲೈಗೇಜ್ ಮಾರ್ಕ್ಸ್ ನಮ್ದಲ್ಲಿ ತೋರಿಸ್ಬಿಟ್ಟು ಈ ಬಾಡೀಸ್ ನೋಡು ಯಾವ್ದು ಹೋಮಿಸೈಡ್ ಯಾವ್ದು ಸೂಸೈಡ್ ಹೇಳು ಅಂತ. ಒಂದೊಂದು ದ ಮಾರ್ಕ್ಸ್ ಸೈಜ್ ಆಫ್ ದಿ ಮಾರ್ಕ್ ಹೇಗಿರುತ್ತೆ, ಹೋಮಿಸೈಡ್ ಅಲ್ಲಿ ಹಿಂಗ್ ಇರುತ್ತೆ, ಸ್ಟ್ರೈಟ್ ಇರುತ್ತೆ. ಅಂಡ್ ದೇರ್ ವಿಲ್ ಬಿ ಅವ್ರು ಹೇಳಿದಂಗೆ ಫ್ರಾಕ್ಚರ್ಸ್ ಇರುತ್ತೆ, ಹೈಯರ್ಡ್ ಬೋನ್ ಇರುತ್ತೆ, ಕಾರ್ಟಿಲೇಜ್ ಆಫ್ ದಿಸ್ ಥೈರಾಯ್ಡ್ ಕಾರ್ಟಿಲೇಜ್ ಇರುತ್ತೆ. ಇಲ್ಲಿ ಹಿಂಗೆ ಫೀಲ್ ಮಾಡ್ಬೋದು, ಎಲ್ರಿಗೂ ಫೀಲ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಇದು ಫೀಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ದಿ ಥೈರಾಯ್ಡ್ ಬೋನ್ ಕಾರ್ಟಿಲೇಜ್. ಅದ್ರ ಕೆಳಗಡೆ ಒಂದು ಬೋನ್ ಇರುತ್ತೆ, ಹೈಯರ್ಡ್ ಕಾರ್ಟಿಲೇಜ್, ಅದೆರಡನ್ನೂ ಗಟ್ಟಿಗಿರುತ್ತೆ. ಇದು ಕಾರ್ಟಿಲೇಜು, ಕೆಳಗಿರೋದು ಬೋನ್. ಅದು ಜೋರಾಗಿ ಪ್ರೆಸ್ ಮಾಡಿದ್ರೆ ಪಟಕನ್ ಮುತ್ತೋಗುತ್ತೆ, ಅಂದ್ರೆ ಆ ಫೋರ್ಸ್ ಇರಬೇಕು. ಅದು ಆ ಫೋರ್ಸಲ್ಲಿ ಹಿಂಗೆ ಮಾಡಿದಾಗ ಇದು ಟ್ರಾನ್ಸ್ಫರ್ಸ್ ಆಗಿರುತ್ತೆ. ಸ್ಕಿನ್ ಕೆಳಗಡೆ ಎಲ್ಲ ಮಾರ್ಕ್ಸ್ ಇರುತ್ತೆ, ಸ್ಕಿನ್ ಕೆಳಗಡೆ ಎಲ್ಲ ಬ್ಲೀಡಿಂಗ್ ಆಗಿರುತ್ತೆ, ಹೈಯರ್ಡ್ ಬೋನ್ ಅಥವಾ ಕಾರ್ಟಿಲೇಜಸ್ ಎಲ್ಲ ಮುಗ್ದಿರುತ್ತೆ. ಅದಾದ್ಮೇಲೆ ಹಿಂಗ್ ತೆಗೆದು ಹಾಕಿದಾಗ ಇಮಿಡಿಯೇಟ್ ಆಗಿ ಹಾಕಿರ್ತಾರೆ, ಸತ್ತೋದ ಇಮಿಡಿಯೇಟ್ ಆಗಿ ಹ್ಯಾಂಗ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆ ಲೈಗೇಜ್ ಹಿಂಗ್ ಹೋಗುತ್ತೆ, ಇಟ್ ಬಿ ಆಬ್ಲಿಕ್ ಒನ್. ನಾಟ್ ಹಾಕಿರೋದ್ರದೆಲ್ಲ ಇಲ್ಲಿ ಬಂದಿರುತ್ತೆ, ಅದು ಹೋಗಿ ಹಿಂಗೆ ಹೋಗುತ್ತೆ. ಅದರಿಂದ ಸ್ವಲ್ಪ ಬ್ಲೀಡ್ ಆಗುತ್ತೆ. ಸೊ ದರ್ ಇಸ್ ಎ ಬ್ಲೀಡಿಂಗ್ ಆಂಟಿಮಾರ್ಟಮ್, ಬ್ಲೀಡಿಂಗ್ ಪೋಸ್ಟ್ ಮಾರ್ಟಮ್ ಎರಡೂ ಇರುತ್ತೆ, ಯಾಕಂದ್ರೆ ಇಮಿಡಿಯೇಟ್ ಆಗಿ ಸತ್ತಿರಲ್ಲ. ಸೊ ಆ ಡಿಸ್ಟಿಂಕ್ಷನ್ ಎಲ್ಲ ಬರಬೇಕು ಅಂದ್ರೆ ದ ಪೋಸ್ಟ್ ಮಾರ್ಟಮ್ ಸ್ಪೆಷಲಿಸ್ಟ್ ಏನಿರುತ್ತೆ ಪಕ್ಕ ಕರೆಕ್ಟಾಗಿ ನೋಡಿರ್ಬೇಕು. ದಿಸ್ ಈಸ್ ಆಂಟಿಮಾರ್ಟಮ್ ಬಿಕಾಸ್ of 1 to 3 4 5 reasons. This is postmortem because of 1 to 3 4 5 reasons. ಅದನ್ನ ಹೇಳೋದಕ್ಕೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ದಿ ಇಂಜುರೀಸ್ ಅದು ಏನಿದೆ ಅಂತ ಗೊತ್ತಿರಬೇಕು. ಇವಾಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ವೈಟಲ್ ರಿಯಾಕ್ಷನ್ ಅಂಡ್ ಇನ್ಫ್ಲಮೇಷನ್ ಇನ್ ಆಂಟಿಮಾರ್ಟಮ್ ಇಂಜುರೀಸ್. ವೈಟಲ್ ರಿಯಾಕ್ಷನ್ ಅಂತ ಇವಾಗ ನಾನು ಜೋರಾಗಿ ಹಿಂಗೆ ಹೊಡಿತೀನಿ, ಹೊಡೆದಾಗ ಏನಾಗುತ್ತೆ, ಆ ಫೋರ್ಸ್ ಆಫ್ ಇಂಜುರಿಗೆ ಕಪಾಳ ಹೊಡೆದಾಗ ನನ್ನ ಕೆನೆ ಮೇಲೆ 4 ಬೆರಳು ಬಂದಿದೆ ಅಂತ ಹೇಳ್ತಾರೆ. ಏನದು? That is a vital reaction because of the injury. ಹೊಡೆದ ತಕ್ಷಣ 1 2 3 4 ಹಂಗೆ ಬೆರಳು ಯಾಕೆ ಬರುತ್ತೆ ಅಂದ್ರೆ ಆ ಏಟ್ ಬಿದ್ದಿರೋ ಜಾಗದ ಕೆಳಗಡೆಗೆ ಅಕ್ಯೂಟ್ ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅವಾಗ ಆ ಬೆರಳು ಹಂಗೆ ಬೀಳುತ್ತೆ. ಚಾಟಿ ಹೊಡಿತಾರೆ, ಆಗ ಲೈನ್ ಹಂಗೆ ಬರುತ್ತೆ. ಚಾಟಿ ಯಾವ ಮಾರ್ಕ್ ಇರುತ್ತೋ ಅದೇ ತರ ಮಾರ್ಕ್ ಸ್ಕಿನ್ ಮೇಲೆ ಬರುತ್ತೆ. ದೀಸ್ ಆರ್ ಆಲ್ ಆಂಟಿಮಾರ್ಟಮ್. ಅಂದ್ರೆ ದೀಸ್ ಆರ್ ಆಲ್ ವೈಟಲ್ ರಿಯಾಕ್ಷನ್ಸ್ ದಟ್ ಕ್ಯಾನ್ ಹ್ಯಾಪನ್ ಇನ್ ಆಂಟಿಮಾರ್ಟಮ್ ಇಂಜುರೀಸ್. ವೈಟಲ್ ರಿಯಾಕ್ಷನ್ಸ್ ನೋಡಬೇಕು. ಅಂಡ್ ಸಬ್ಕ್ಯೂಟೇನಿಯಸ್ ಬ್ಲೀಡಿಂಗ್. ಸಬ್ಕ್ಯೂಟೇನಿಯಸ್ ಅಂದ್ರೆ ಚರ್ಮದ ಕೆಳಗಡೆ ಬ್ಲೀಡಿಂಗ್ ಆಗೋದು ಸಬ್ಕ್ಯೂಟೇನಿಯಸ್ ಬ್ಲೀಡಿಂಗ್. ಆ ಥರ ಜೋರಾಗಿ ಹೇಳ್ತಿದ್ದಾಗ ದೇರ್ ವಿಲ್ ಬಿ ಸಬ್ಕ್ಯೂಟೇನಿಯಸ್ ಬ್ಲೀಡಿಂಗ್. ಪೋಸ್ಟ್ ಮಾರ್ಟಮ್ ಅಲ್ಲಿ ಸಕಸ್ ಆಫ್ಟರ್ ಡೆತ್ ನೋ ವೈಟಲ್ ರಿಯಾಕ್ಷನ್ಸ್. ಆ ಥರ ಏನು ಸಬ್ಕ್ಯೂಟೇನಿಯಸ್ ಬ್ಲೀಡಿಂಗ್ ಏನಿರುತ್ತೆ, ಇವಾಗ ಹಿಂಗೆ ಹಾಕಿದಾಗ ಇಲ್ಲೂ ಮಾರ್ಕ್ ಆಗಿರುತ್ತೆ, ಆ ಮಾರ್ಕ್ ಕೆಳಗಡೆ ಬ್ಲೀಡಿಂಗ್ ಇರಲ್ಲ, ಯಾಕಂದ್ರೆ ಪೇಷಂಟ್ ಸತ್ತೋಗಿರ್ತಾನೆ, ಬ್ಲೀಡ್ ಆಗಲ್ಲ. ಸೊ ದೋಸ್ ಆರ್ ದ 2 things which they should differentiate. So the cause of death, whether it is suicide or homicide ಅಂತ ಅವಾಗ ಡಿಟರ್ಮಿನ್ ಆಗುತ್ತೆ.
Then manner of death, whether it's a natural death or accidental death, suicide or homicide, or it is undetermined. Any it is undetermined. Mechanism of death, shock, hemorrhage, respiratory failure, brain herniation. ಸಾಯೋದಕ್ಕೆ ಬೇಕಾದಷ್ಟು ಕಾರಣ ಇತ್ತು. ಎಲ್ಲ ಸಾವುಗಳನ್ನು ಸ್ಟಾಪ್ ಆಗೋದು ಹಾರ್ಟ್ ಲಂಗ್ಸ್, ಉಸಿರಾಟ ನಿಂತೋಗುತ್ತೆ, ಹಾರ್ಟ್ ಬಿಟ್ಸ್ ಸ್ಟಾಪ್ ಆಗೋದು. He died because of cardiac arrest ಅಂದ್ರೆ that's of nonsense. Everybody dies of cardiac arrest and everybody stops breathing. So that is the last event for everybody. ಅದಾಗ ಕಾರಣ ಏನು? ಇಂಟರ್ನಲ್ ಬ್ಲೀಡಿಂಗ್ ಆಯ್ತಾ, ಹರ್ನಿಯೇಷನ್ ಆಯ್ತಾ, ಪಾಯ್ಸನಿಂಗ್ ಆಯ್ತಾ, ಟಾಕ್ಸಿನ್ಸ್ ಏನಾರು ಬಂತಾ, ಅಥವಾ ಏನಾರು ಸೆಪ್ಸಿಸ್ ಆಯ್ತಾ, ಏನಾರು ಇನ್ಫೆಕ್ಷನ್ ಆಯ್ತಾ, ಬೇಕಾದಷ್ಟು ರೀಸನ್ಸ್. ಆ ರೀಸನಿಂಗ್ ಹೇಳ್ಬಿಟ್ಟು ಬಿಕಾಸ್ ಆಫ್ ದಿಸ್ ಅಂತ ಹೇಳಿದ್ರೆ ದಟ್ ವಿಲ್ ಬಿ ದ ಪ್ರಾಪರ್ ವೇ ಆಫ್ ಟೆಲಿಂಗ್. ದಟ್ ಈಸ್ ದ ಮೆಕ್ಯಾನಿಸಮ್ ಆಫ್ ಇಟ್. ಸೊ whether it's an antemortem death, whether it's postmortem death, what is the manner of injury, what is the manner of death, and what is the mechanism. ಇಷ್ಟನ್ನು ಡೀಟೇಲ್ಸ್ ಗೊತ್ತಿರಬೇಕು. Sir, science could determine ಆಗಿರುವಂತ ಡೆತ್ ಇರುತ್ತಾ? ಇಲ್ಲ, ಆಗುತ್ತೆ. ಕರೆಕ್ಟ್ ಮಾಡಿದ್ರೆ ಎಲ್ಲಾನು ಆಗುತ್ತೆ. ದೇರ್ ಇಸ್ ನಥಿಂಗ್ ವಿಚ್ ಯು ಕ್ಯಾನ್ ಇಟ್ ಕೆನಾಟ್ ಬಿ ಅನ್ಡಿಟರ್ಮಿನ್ಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಕೋರ್ಟಲ್ಲಿ ಏನಾಗುತ್ತೆ, ಬಿಕಾಸ್ ದೇರ್ ವಿಲ್ ಬಿ ಸೋ ಮೆನಿ ಕನ್ಫೌಂಡಿಂಗ್ ಫ್ಯಾಕ್ಟರ್ಸ್ ವೇರ್ ಯು ನಾಟ್ ಬಿ ಏಬಲ್ ಟು ಪಿನ್ ಪಾಯಿಂಟ್ ಪ್ರಿಸಿಷನ್ ಇಂದ ಹೌ ಡು ದಿಸ್ ಹ್ಯಾಪನ್ ಬಿಕಾಸ್ ದಿಸ್ ಅಂತ ಎವಿಡೆನ್ಸ್ ವ್ಯಾಲ್ಯೂಸ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅನ್ಡಿಟರ್ಮಿನ್ಡ್ ಅಂತ ಬಿಟ್ಬಿಡ್ಬೇಕಾಗುತ್ತೆ. ಯಾಕೆಂದ್ರೆ ಯು ಕೆನಾಟ್ ಟೆಲ್ ಸಂಬಡಿ, ಯು ಕೆನಾಟ್ ಪ್ರಾಸಿಕ್ಯೂಟ್ ಸಂಬಡಿ ಹಿ ಕಮಿಟೆಡ್ ಮರ್ಡರ್ ವಿದೌಟ್ ಪ್ರಾಪರ್ ರೀಸನಿಂಗ್ ಅಂಡ್ ಬಿಯಾಂಡ್ ರೀಸನಬಲ್ ಡೌಟ್ ಆಗಲ್ಲ. ಅವಾಗ ಏನಾಗುತ್ತೆ, ಅನ್ಡಿಟರ್ಮಿನ್ಡ್ ಅಂತ ಇಟ್ ಬಿ ಡಿಸೈಡೆಡ್. ಬಟ್ ಆಕ್ಚುಲಿ ರೀಸನಿಂಗ್ ಆಗತ್ತೆ ಮಾಡಕ್ಕೆ. ಅದು ಪ್ರಾಸಿಕ್ಯೂಷನ್ ಅಲ್ಲಿ ಅದರ್ ಎವಿಡೆನ್ಷರಿ ವ್ಯಾಲ್ಯೂಸ್ ಇಂದಲೇನೆ ಅವ್ರು ಮಾಡಕ್ಕಾಗದೆ ಇದ್ದಾಗ ಅನ್ಡಿಟರ್ಮಿನ್ಡ್ ಅಂತಾರೆ. ಸೊ ಪಕ್ಕ ಲೀಗಲಿ ಪಕ್ಕ ಮೆಡಿಕಲಿ ಸ್ಪೀಕಿಂಗ್ ಡಿಟರ್ಮಿನ್ ಮಾಡಕ್ಕಾಗುತ್ತೆ. ಮೆಜಾರಿಟಿ ಆಫ್ ದ ಥಿಂಗ್ಸ್, ತುಂಬಾ ರೇರ್ ಇಟ್ ಇಸ್ ನಾಟ್ ಹಂಡ್ರೆಡ್. ವಿಲ್ ಸ್ಟಾಪ್ ಫಾರ್ ಅ ಕಾಫಿ. I must take this one. Thanks. Tea break is this one. Tea got one. Yes.